Welcome, my dear students. In the last class, we came to know how to identify the main thread, right? ನಿಮ್ಮ ಕರೆಂಟ್ ಥ್ರೆಡ್ ಮೆಥಡ್ ನ ಯೂಸ್ ಮಾಡಿ ನಾವೇನ್ ಮಾಡಬಹುದು, ಮೈನ್ ಥ್ರೆಡ್ ಯಾವುದು ಅನ್ನೋದನ್ನ ಥ್ರೆಡ್ ವೇರಿಯಬಲ್ ಗೆ ನಾವು ಈ ಕರೆಂಟ್ ಥ್ರೆಡ್ ಮೆಥಡ್ ನ ರೆಫರ್ ಮಾಡಿ ಇಸ್ ಈಕ್ವಲ್ ಟು ಮೀನ್ಸ್ ಅಸೈನಿಂಗ್ ಮೀನ್ಸ್ ರೆಫರೆನ್ಸ್, ರೈಟ್? ರೆಫರ್ ಮಾಡಿ ನಾವು ಐಡೆಂಟಿಫೈ ಮಾಡಿದೀವಿ. ಇಲ್ಲಿ ನಮ್ಗೆ ಗೊತ್ತಾಯ್ತು ಮೈನ್ ಥ್ರೆಡ್ ಮೇನೇ ಆಗಿರುತ್ತೆ. ಮೈನ್ ಥ್ರೆಡ್ ಗೆ ನೀವು ಹೆಸರು ಚೇಂಜ್ ಮಾಡಿದ್ದೀರಾ. ಮೈ ಥ್ರೆಡ್ ಆಗಿ ನೀವು ಸೆಟ್ ನೇಮ್ ಯೂಸ್ ಮಾಡಿ ಚೇಂಜ್ ಮಾಡಿ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರಾ. ಸ್ಲೀಪ್ ಮೆಥಡ್ ಯೂಸ್ ಮಾಡಿ ಥ್ರೆಡ್ ಎಕ್ಸಿಕ್ಯೂಷನ್ ಏನ್ ಮಾಡಿದ್ರಾ, 1 ಸೆಕೆಂಡ್ ವೇಟ್ ಮಾಡಿಸಿದ್ರ. ಅದೇ 10,000 ಮಿಲಿ ಸೆಕೆಂಡ್ ಕೊಟ್ಟಿದ್ದ ಕೂಡಲೇ ಏನಾಗುತ್ತೆ, 10 ಸೆಕೆಂಡ್ ವೇಟ್ ಆಗುತ್ತೆ. ಇದನ್ನ ನಾವು ನೋಡಿದ್ವಿ, ರೈಟ್? ಸೊ ಇಲ್ಲಿ ಎರಡು ಮೆಥಡ್ ನೋಡ್ತಾ ಇದ್ವಿ. ಸೆಟ್ ನೇಮ್, by using this set name you can set the name of the thread. Get name, you can access the name of the thread. Okay, you can set the name of the thread by using the set name method. You can access the name of the thread by using get name method, right? So ಅದನ್ನೆಲ್ಲ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. These methods are the members of thread classes and are declared like this. ನೀವು ಸೆಟ್ ನೇಮ್ ಮೆಥಡ್ ಆಗಿರಬಹುದು, ಗೆಟ್ ನೇಮ್ ಮೆಥಡ್ ಆಗಿರಬಹುದು, ಈ ಮೆಥಡ್ಸ್ ಎಲ್ಲ ಥ್ರೆಡ್ ಕ್ಲಾಸ್ ನ ಮೆಥಡ್ಸ್ ಆಗಿರುತ್ತೆ. ಇದನ್ನು ನೀವು ಆಕ್ಸೆಸ್ ಮಾಡಬೇಕಾಗಿದ್ರೆ ಲೆಟ್ ಅಸ್ ಸಿ ದಿಸ್ ಸಿಂಟ್ಯಾಕ್ಸ್. ದ ಸಿಂಟ್ಯಾಕ್ಸ್ ಫಾರ್ ಸೆಟ್ ನೇಮ್ ಈಸ್ ಫೈನಲ್ ವಾಯ್ಡ್ ಸೆಟ್ ನೇಮ್ ಸ್ಟ್ರಿಂಗ್ ಥ್ರೆಡ್ ನೇಮ್. ಗೆಟ್ ನೇಮ್ ಬೇಕಾಗಿದ್ರೆ get name means you want to access the name of the thread. Okay, what is the purpose of get name? To access the name of the thread you are using final string get name of. Okay, so now this is a very important question. Creating thread ನ ನಾವು ಎರಡು ರೀತಿಯಲ್ಲಿ ಕ್ರಿಯೇಟ್ ಮಾಡಬಹುದು, ಯೂಸಿಂಗ್ ಥ್ರೆಡ್ ಕ್ಲಾಸ್ ಅಂಡ್ ಯೂಸಿಂಗ್ ಇಂಪ್ಲಿಮೆಂಟ್ಸ್ ರನ್ನಬಲ್ ಇಂಟರ್ಫೇಸ್. ಇಂಪ್ಲಿಮೆಂಟ್ಸ್ ರನ್ನಬಲ್ ಇಂಟರ್ಫೇಸ್. ಓಕೆ, ಸೊ ದಟ್ ಈಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ಕೇಳ್ತಾ ಇರ್ತಾರೆ, ಹಾಗಾಗಿ ಇದನ್ನು ಕೇರ್ಫುಲ್ ಆಗಿ ನೋಡಿ. ಥ್ರೆಡ್ಸ್ ಆರ್ ಇಂಪ್ಲಿಮೆಂಟೆಡ್ ಇನ್ ದ ಫಾರ್ಮ್ ಆಫ್ ಆಬ್ಜೆಕ್ಟ್ಸ್ ದಟ್ ಕಂಟೈನ್ ಎ ಮೆಥಡ್ ಕಾಲ್ಡ್ ರನ್. ನೀವು ಥ್ರೆಡ್ ನ ಒಂದು ಆಬ್ಜೆಕ್ಟ್ ರೂಪದಲ್ಲಿ ನೀವು ಡಿಸೈನ್ ಇಂಪ್ಲಿಮೆಂಟ್ ಮಾಡ್ತೀರಾ. ಪ್ರತಿ ಒಂದು ಆಬ್ಜೆಕ್ಟ್ ಥ್ರೆಡ್ ಆಬ್ಜೆಕ್ಟ್ ನಲ್ಲಿ ಏನು ಮೆಥಡ್ ಉಂಟು ಅಂತ ಹೇಳ್ತಿದ್ದಾರೆ, ರನ್ ಮೆಥಡ್ ಕಂಪಲ್ಸರಿ ಇರುತ್ತೆ. ಓಕೆ, ಸೊ ಲಾಸ್ಟ್ ಪ್ರೋಗ್ರಾಮ್ ನಲ್ಲಿ ನಾವು ಇಲ್ಲಿ ನೋಡಿದ್ದೀವಿ, ಜಸ್ಟ್ ಸ್ಟಾರ್ಟ್ ಮಾಡಿದೀವಿ, ರೈಟ್? ನೋ ಸ್ಟಾರ್ಟ್, ರೈಟ್? ಇಲ್ಲಿ ಒಂದು ಫಾರ್ ಲೂಪ್ ಇಂದೆಲ್ಲ ಯೂಸ್ ಮಾಡಿದೀವಿ. ಇಲ್ಲಿ ಬರುತ್ತೆ ಉಳಿದ ಥ್ರೆಡ್ ಪ್ರೋಗ್ರಾಮ್ ನಲ್ಲಿ ನಾವೆಲ್ಲ ಇಂಥ ಮೆಥಡ್ ಯೂಸ್ ಮಾಡ್ತೀವಿ, ರೈಟ್? ಇಟ್ ಈಸ್ ದ ಓನ್ಲಿ ಮೆಥಡ್ ಇನ್ ವಿಚ್ ದ ಥ್ರೆಡ್ ಬಿಹೇವಿಯರ್ ಕ್ಯಾನ್ ಇಂಪ್ಲಿಮೆಂಟೆಡ್. ಸೊ ನೀವು ಏನೇ ಥ್ರೆಡ್ ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದನ್ನೆಲ್ಲ ನಾವು ಎಲ್ಲಿ ಕೊಡ್ಬೇಕಂತ ಹೇಳ್ತಿದ್ದಾರೆ, ರನ್ ಮೆಥಡ್ ನ ಒಳಗೆ ಕೊಡ್ಬೇಕು. ಏನೇ ಆಕ್ಷನ್ ಮಾಡಲಿ ಅದನ್ನೆಲ್ಲ ನಾವು ರನ್ ಮೆಥಡ್ ನ ಒಳಗೆ ಕೊಡ್ಬೇಕು. ಓಕೆ, ಎಸ್. ದ ಜನರಲ್ ಫಾರ್ಮ್ ಆಫ್ ರನ್ ಮೆಥಡ್, ನಾವು ಜನರಲ್ ಫಾರ್ಮ್ ನೋಡ್ತೀವಿ. ಪಬ್ಲಿಕ್ ಇಸ್ ಆಕ್ಸೆಸ್ ಮಾಡಿಫೈಯರ್, void return type, run the name of the method. ಓಕೆ, ನೀವು ಏನೇ ಒಂದು ಥ್ರೆಡ್ ಆಬ್ಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡಿದ್ರೆ, ಥ್ರೆಡ್ ಅನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ರಾ, ಆಬ್ಜೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ರಾ, ಅದನ್ನೆಲ್ಲ ಎಲ್ಲಿ ಪ್ಲೇಸ್ ಮಾಡ್ತಾ ಇದ್ರ ಅಂತ ಹೇಳ್ತಾ ಇದ್ದಾರೆ, ರನ್ ಮೆಥಡ್ ಇರುತ್ತೆ. ಆ ರನ್ ಮೆಥಡ್ ನಲ್ಲಿ ಎಲ್ಲ ಇಂಪ್ಲಿಮೆಂಟೇಷನ್ ಕೋಡ್ ನು ಪ್ಲೇಸ್ ಮಾಡ್ತೀರಾ. ಓಕೆ, ಹಿಯರ್ ದ ರನ್ ಮೆಥಡ್, ಹಿಯರ್ ದ ಸ್ಟೇಟ್ಮೆಂಟ್ಸ್ ಫಾರ್ ಇಂಪ್ಲಿಮೆಂಟಿಂಗ್ ಥ್ರೆಡ್, ಏನೆಲ್ಲ ಆಕ್ಷನ್ ಮಾಡಬೇಕು ಇದೆಲ್ಲ ಇಲ್ಲಿ ಇರುತ್ತೆ. The run method should be invoked by an object of the concerned thread. ಈ ರನ್ ಮೆಥಡ್ ಎಕ್ಸಿಕ್ಯೂಟ್ ಆಗಬೇಕಾಗಿದ್ರೆ ಇದಕ್ಕೆ ಸಂಬಂಧಪಟ್ಟ ಆಬ್ಜೆಕ್ಟ್ ನ ಇನ್ವೋಕ್ ಮಾಡಬೇಕು. ಇನ್ವೋಕ್ ಮಾಡ್ಬೇಕಂತ ಹೇಳಿದ್ರೆ ಯೂಸ್ ಮಾಡಬೇಕು ಅಥವಾ ಸ್ಟಾರ್ಟ್ ಮಾಡಬೇಕು, ರನ್ ಮಾಡಬೇಕು. ಓಕೆ, ದ ರನ್ ಮೆಥಡ್ ಶುಡ್ ಬಿ ಇನ್ವೋಕ್ಡ್ ಎಕ್ಸಿಕ್ಯೂಟೆಡ್ ಬೈ ಆನ್ ಆಬ್ಜೆಕ್ಟ್ ಆಫ್ ಕನ್ಸರ್ನ್ಡ್ ಥ್ರೆಡ್. ಈ ರನ್ ಮೆಥಡ್ ಎಕ್ಸಿಕ್ಯೂಟ್ ಆಗಬೇಕಾಗಿದ್ರೆ ಥ್ರೆಡ್ ಆಬ್ಜೆಕ್ಟ್ ಯೂಸ್ ಮಾಡಿ ಸ್ಟಾರ್ಟ್ ಮಾಡಬೇಕು. ದಿಸ್ ಕ್ಯಾನ್ ಬಿ ಅಚೀವ್ಡ್ ಬೈ ಕ್ರಿಯೇಟಿಂಗ್ ದ ಥ್ರೆಡ್ and initiating it with the help of another thread method called start. ಸೊ ನಿಮ್ಮ ರನ್ ಮೆಥಡ್ ರನ್ ಮಾಡಬೇಕು, ಥ್ರೆಡ್ ಒಬ್ಬ ರನ್ ಮೆಥಡ್ ರನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಕ್ರಿಯೇಟ್ ಮಾಡಿರುವ ಕ್ಲಾಸ್ಗೆ ಥ್ರೆಡ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಥ್ರೆಡ್ ಆಬ್ಜೆಕ್ಟ್ ಇಂದ ಸ್ಟಾರ್ಟ್ ಮೆಥಡ್ ಯೂಸ್ ಮಾಡಬೇಕು. ಥ್ರೆಡ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು, ಥ್ರೆಡ್ ಆಬ್ಜೆಕ್ಟ್ ಇಂದ ಸ್ಟಾರ್ಟ್ ಮೆಥಡ್ ಯೂಸ್ ಮಾಡಬೇಕು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಲೆಟ್ us concentrate on this. A new thread can be created in 2 ways. We can able to create the thread in 2 ways. That is by creating a thread class. ಥ್ರೆಡ್ ಕ್ಲಾಸ್ ಯೂಸ್ ಮಾಡಿ ಕ್ರಿಯೇಟ್ ಮಾಡಬಹುದು. ಡಿಫೈನ್ ಎ ಕ್ಲಾಸ್ ದಟ್ ಎಕ್ಸ್ಟೆನ್ಸ್ ಥ್ರೆಡ್ ಕ್ಲಾಸ್. ಒಂದು ಕ್ಲಾಸ್ ಸ್ಪೆಸಿಫೈ ಮಾಡ್ತೀರಾ, ಅಲ್ಲಿ ಎಕ್ಸ್ಟೆನ್ಸ್ ಅಂತ ಹೇಳ್ತಾ ಇದ್ದೀರಾ, ಎಕ್ಸ್ಟೆನ್ಸ್ ಥ್ರೆಡ್ ಅಂತ ಕೊಟ್ಟಿದ್ರೆ ಯು ಆರ್ ಕ್ರಿಯೇಟಿಂಗ್ ದ ಥ್ರೆಡ್ ಕ್ಲಾಸ್. ಓಕೆ, ಅಂಡ್ ಓವರ್ ರೈಡ್ ಇಟ್ಸ್ ರನ್ ಮೆಥಡ್ ವಿತ್ ದ ಕೋಡ್ ರಿಕ್ವೈರ್ಡ್ ಬೈ ದ ಥ್ರೆಡ್. ಈ ರೀತಿಯಲ್ಲಿ ಎಕ್ಸ್ಟೆಂಡ್ ಕೀವರ್ಡ್ ಯೂಸ್ ಮಾಡಿ ಥ್ರೆಡ್ ಕೊಟ್ಟಿದ್ರೆ ನೀವು ಒಂದು ಥ್ರೆಡ್ ಕ್ಲಾಸ್ ನ ಕ್ರಿಯೇಟ್ ಮಾಡಿದಿರಾ. ನಿಮ್ಮ ಈ ಥ್ರೆಡ್ ಕ್ಲಾಸ್ ನಲ್ಲಿರುವ ರನ್ ಮೆಥಡ್ ಯಾವುದರಿಂದ ಓವರ್ ರೈಡ್ ಆಗುತ್ತೆ, ನೀವು ಸ್ಪೆಸಿಫೈ ಮಾಡುವ ರನ್ ಮೆಥಡ್ ಇಂದ ಓವರ್ ರೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮೆಥಡ್ ಯಾವುದು ಅನ್ನೋದನ್ನ ನೋಡಿ. ಇಲ್ಲಿ ಬೈ ಕನ್ವರ್ಟಿಂಗ್ ಎ ಕ್ಲಾಸ್ ಇಂಟು ಎ ಥ್ರೆಡ್. ಕ್ಲಾಸ್ ನ ನಾವು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು, ಥ್ರೆಡ್ ಆಗಿ ಕನ್ವರ್ಟ್ ಮಾಡಬೇಕು.
ಓಕೆ, ದಟ್ ಈಸ್ ವೈ ದಿಸ್ ಕ್ವಶನ್ಸ್ ಆರ್ ಆಸ್ಕಿಂಗ್. ಈ ಕ್ವಶನ್ ಕೇಳ್ಬೋದು ಅಥವಾ ಈ ಕ್ವಶನ್ ಕೇಳ್ಬೋದು. ಓಕೆ, ಸೊ ದಟ್ ಈಸ್ ವೈ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಥ್ರೆಡ್ ಕ್ಲಾಸನ್ನು ಕ್ರಿಯೇಟ್ ಮಾಡ್ತೀರಾ, ಕ್ಲಾಸನ್ನೇ ಥ್ರೆಡ್ಗೆ ಕನ್ವರ್ಟ್ ಮಾಡ್ತೀರಾ. ಡಿಫೈನ್ ಎ ಕ್ಲಾಸ್ ದಟ್ ಇಂಪ್ಲಿಮೆಂಟ್ಸ್ ರನ್ನಬಲ್ ಇಂಟರ್ಫೇಸ್. ಒಂದು ಕ್ಲಾಸನ್ನು ಸ್ಪೆಸಿಫೈ ಮಾಡ್ತೀರಾ, ಇಂಪ್ಲಿಮೆಂಟ್ಸ್ ಕೀವರ್ಡ್ ಯೂಸ್ ಮಾಡಿ ರನ್ನಬಲ್ ಕೊಟ್ಟಿದ್ರೆ ರನ್ನಬಲ್ ಈಸ್ ಅನ್ ಇಂಟರ್ಫೇಸ್. ಓಕೆ, ರನ್ನಬಲ್ ಇಂಟರ್ಫೇಸ್ ನ ಯೂಸ್ ಮಾಡಿ ನೀವು ಕ್ಲಾಸ್ ಅನ್ನು ಡಿಫೈನ್ ಮಾಡಿದ್ರೆ ಯು ಆರ್ ಕನ್ವರ್ಟಿಂಗ್ ಎ ಕ್ಲಾಸ್ ಇನ್ ಟು ಅ ಥ್ರೆಡ್. ಓಕೆ, ದ ರನ್ನಬಲ್ ಇಂಟರ್ಫೇಸ್ ಹ್ಯಾಸ್ ಓನ್ಲಿ ಒನ್ ಮೆಥಡ್ ರನ್ ದಟ್ ಈಸ್ ಟು ಬಿ ಡಿಫೈನ್ಡ್ ಇನ್ ದ ಮೆಥಡ್ ವಿತ್ ದ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್ ಬೈ ದ ಥ್ರೆಡ್. ಸೊ ನಿಮ್ಮ ರನ್ನಬಲ್ ಇಂಟರ್ಫೇಸ್ ನಲ್ಲಿ ಓನ್ಲಿ ರನ್ ಮೆಥಡ್ ಇರುತ್ತೆ. ಆ ರನ್ ಮೆಥಡ್ ನ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಏನ್ ಎಕ್ಸಿಕ್ಯೂಷನ್ ಮಾಡಬೇಕೋ ಅದನ್ನೆಲ್ಲ ನಾವು ಇಲ್ಲಿ ಡಿಫೈನ್ ಮಾಡಿ ಇರ್ತೀವಿ. ಓಕೆ, ವಿತ್ ದ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್ ಬೈ ದ ಥ್ರೆಡ್. Let us see. The approach to be used depend on what the class we are creating requires. ಈ ಅಪ್ರೋಚ್ ನಾವು ತಗೊಳ್ಬೇಕಾದ್ರೆ ನೀವು ಯಾವ ಕ್ಲಾಸ್, ಯಾವ ರೀತಿಯ ಕ್ಲಾಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಿಮಗೆ ಐಡಿಯಾ ಬೇಕು. ಇಫ್ ಇಟ್ ರಿಕ್ವೈರ್ಸ್ ಟು ಎಕ್ಸ್ಟೆಂಡ್ ಅನದರ್ ಕ್ಲಾಸ್ ದೆನ್ ಇಟ್ ಈಸ್ ನೆಸೆಸರಿ ಟು ಇಂಪ್ಲಿಮೆಂಟ್ ರನ್ನಬಲ್ ಇಂಟರ್ಫೇಸ್. ಇದು ಯಾವುದೇ ಒಂದು ಕ್ಲಾಸ್ ಆಲ್ರೆಡಿ ಒಂದು ಕ್ಲಾಸನ್ನು ಎಕ್ಸ್ಟೆಂಡ್ ಮಾಡಿತ್ತು, ಇನ್ನೊಂದು ಕ್ಲಾಸ್ನ ಎಕ್ಸ್ಟೆಂಡ್ ಮಾಡ್ಬೇಕಂತ ಹೇಳಿದ್ರೆ ಆವಾಗ ನಾವು ನಮಗೆ ಗೊತ್ತುಂಟು ಮಲ್ಟಿಪಲ್ ಇನ್ಹೆರಿಟೆನ್ಸ್ ಇಲ್ಲಿ ಸಪೋರ್ಟ್ ಮಾಡಲ್ಲ, ರೈಟ್? ಮಲ್ಟಿಪಲ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಸಪೋರ್ಟ್ ಮಾಡಬೇಕಾದ್ರೆ ಇಂಟರ್ಫೇಸ್ ಕಾನ್ಸೆಪ್ಟೇ ಬೇಕು. ಒಂದು ಥ್ರೆಡ್ ಒಂದು ಕ್ಲಾಸ್ ಮಾತ್ರವೇ ಇನ್ಹೆರಿಟ್ ಮಾಡುತ್ತೆ, ಇನ್ನೊಂದು ಇಂಟರ್ಫೇಸ್ ಅನ್ನು ಮಾತ್ರವೇ ಇನ್ಹೆರಿಟ್ ಮಾಡ್ಲಿಕ್ಕೆ ಆಗುತ್ತೆ. ಕರೆಕ್ಟ್? ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ದಿಸ್ ಅಪ್ರೋಚ್ ಇಫ್ ಇಟ್ ರಿಕ್ವೈರ್ಸ್ ಟು ಎಕ್ಸ್ಟೆಂಡ್ ಅನದರ್ ಕ್ಲಾಸ್ then it is necessary to implement runnable interface because Java classes cannot have two super classes. ಜಾವಾದಲ್ಲಿ ಎರಡು ಸೂಪರ್ ಕ್ಲಾಸಸ್ ಇರೋದಿಲ್ಲ, ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಒಂದು ಇಂಟರ್ಫೇಸ್, ಒಂದು ಇಂಪ್ಲಿಮೆಂಟ್, ಒಂದು ಎಕ್ಸ್ಟೆಂಡ್, ಒಂದು ಇಂಟರ್ಫೇಸ್ ಆಗಿರಬೇಕು. ಓಕೆ, ನಾವು ಲೆಟ್ ಅಸ್ ಸಿ ಫಸ್ಟ್ ಮೆಥಡ್ ಎಕ್ಸ್ಟೆಂಡಿಂಗ್ ದ ಥ್ರೆಡ್ ಕ್ಲಾಸ್. ಥ್ರೆಡ್ ಕ್ಲಾಸ್ ಯೂಸ್ ಮಾಡಿ ಹೇಗೆ ಕ್ರಿಯೇಟ್ ಮಾಡ್ತೀವಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸ್ಟೆಪ್ಸ್ ನೋಡ್ಕೊಳ್ಳಿ. ಈ ಕ್ವಶನ್ ಕೇಳ್ತಾರೆ ಥ್ರೆಡ್ ಹೇಗೆ ನೋಡ್ಕೊಳ್ಳಿ. ನಿಮ್ಮ ಹತ್ರ ಪ್ರೀವಿಯಸ್ ಕ್ವಶನ್ ಪೇಪರ್ ಉಂಟು, ಆ ಪ್ರೀವಿಯಸ್ ಕ್ವಶನ್ ಪೇಪರ್ ನಲ್ಲಿ ಕ್ವಶನ್ಸ್ ಹೇಗೆ ಕೇಳಿದ್ದಾರೆ ಥ್ರೆಡ್ಗೆ ಸಂಬಂಧಪಟ್ಟದಂತ ಹೇಳಿ ನೋಡ್ಕೊಳ್ಳಿ. ನಿಮ್ಮ ಮೈನ್ ಥ್ರೆಡ್ ನೋಡ್ಕೊಳ್ಳಿ, ಹೊಸ ಕಾನ್ಸೆಪ್ಟ್. ಮತ್ತೆ ಸಿಂಗಲ್ ಕೋರ್ ಮಲ್ಟಿ ಕೋರ್ ಆಪರೇಟಿಂಗ್ ಸಿಸ್ಟಮ್, ಸಿಂಗಲ್ ಕೋರ್ ಥ್ರೆಡ್, ಮಲ್ಟಿ ಕೋರ್ ಥ್ರೆಡ್ ಅಂತ ಹೇಳಿದೀವಿ. ಪ್ರಾಸೆಸ್ ಬೇಸ್ಡ್ ಥ್ರೆಡ್, ನೆಕ್ಸ್ಟ್ ಥ್ರೆಡ್ ಬೇಸ್ಡ್ ಥ್ರೆಡ್, ಆ ಡೆಫಿನೇಷನ್ಸ್ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, 2 ಮಾರ್ಕ್ಸ್ ಕ್ವಶನ್ ಕೇಳುವ ಸಾಧ್ಯತೆ ಉಂಟು. ದೇರ್ ಆರ್ 3 ಸ್ಟೆಪ್ಸ್ ಟು ಮೇಕ್ ಅವರ್ ರನ್ನಬಲ್ ಆಸ್ ಇಂಟರ್ಫೇಸ್. ನಿಮ್ಮ ಹತ್ರ 3 ಸ್ಟೆಪ್ಸ್ ಉಂಟು ನಿಮ್ಮ ಥ್ರೆಡ್ ಕ್ಲಾಸ್ನ ಡಿಫೈನ್ ಮಾಡಲಿಕ್ಕೆ. ಫಸ್ಟ್, ಡಿಕ್ಲೇರ್ ದ ಕ್ಲಾಸ್ ಆಸ್ ಎಕ್ಸ್ಟೆಂಡಿಂಗ್ ಥ್ರೆಡ್ ಕ್ಲಾಸ್. ಒಂದು ಕ್ಲಾಸ್ ಅನ್ನು ಸ್ಪೆಸಿಫೈ ಮಾಡ್ತೀರಾ, ಅದರಲ್ಲಿ ಕಂಪಲ್ಸರಿ ಎಕ್ಸ್ಟೆನ್ಸ್ ಥ್ರೆಡ್ ಕ್ಲಾಸ್ ಅಂತ ಇರಬೇಕು. ಅದಾದ ನಂತರ ಸೆಕೆಂಡ್ ಪಾಯಿಂಟ್, ಇಂಪ್ಲಿಮೆಂಟ್ ದ ರನ್ ಮೆಥಡ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎಕ್ಸಿಕ್ಯೂಟಿಂಗ್ ದ ಸೀಕ್ವೆನ್ಸ್ ಆಫ್ ಕೋಡ್ ದಟ್ ದ ಥ್ರೆಡ್ ವಿಲ್ ಎಕ್ಸಿಕ್ಯೂಟ್. ಆ ಕ್ಲಾಸ್ ನಲ್ಲಿ ಕಂಪಲ್ಸರಿ ರನ್ ಮೆಥಡ್ ಇರಬೇಕು. ಆ ರನ್ ಮೆಥಡ್ ನಲ್ಲಿ ನೀವು ಏನ್ ಮಾಡ್ಬೇಕಂತ ಇದ್ದೀರೋ ಆ ಕೋಡ್ ಎಲ್ಲ ಇಂಪ್ಲಿಮೆಂಟ್ ಮಾಡಿರಬೇಕು. Implement the run method that is responsible for executing the sequence of code. Executing the sequence of code that the thread will execute. ಯಾವ ಸೀಕ್ವೆನ್ಸ್ ನಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ಆ ಥ್ರೆಡ್ ಗೆ ಸ್ಪೆಸಿಫೈ ಮಾಡಿರಬೇಕು. ಓಕೆ, ಇದು ಥಿಯರಿ ಪಾಯಿಂಟ್ ನೋಡ್ಕೊಳ್ಳಿ. ಬಟ್ ಎಕ್ಸಿಕ್ಯೂಷನ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಥ್ರೆಡ್ ಇಸ್ ವೆರಿ ವೆರಿ ಈಸಿ. ಓಕೆ, ಕ್ರಿಯೇಟ್ ಎ ಥ್ರೆಡ್ ಆಬ್ಜೆಕ್ಟ್ ಅಂಡ್ ಕಾಲ್ ದ ಸ್ಟಾರ್ಟ್ ಮೆಥಡ್ ಟು ಇನಿಷಿಯಲೈಸ್ ದ ಥ್ರೆಡ್ ಎಕ್ಸಿಕ್ಯೂಷನ್. ಈ 3 ಪಾಯಿಂಟ್ ನಲ್ಲಿ ಏನ್ ಮಾಡ್ತಾ ಇದ್ವಿ, ಒಂದು ಕ್ಲಾಸ್ ಡಿಫೈನ್ ಮಾಡ್ತಾ ಇದ್ವಿ. ಡಿಫೈನ್ ಮಾಡುವಾಗನೇ ಥ್ರೆಡ್ ಕ್ಲಾಸ್ ನ ಎಕ್ಸ್ಟೆಂಡ್ ಮಾಡಬೇಕು. ಮತ್ತೆ ಆ ಕ್ಲಾಸ್ ನಲ್ಲಿ ರನ್ ಮೆಥಡ್ ಯೂಸ್ ಮಾಡಬೇಕು. ಆ ರನ್ ಮೆಥಡ್ ನ ಒಳಗಡೆ ಏನೆಲ್ಲ ಎಕ್ಸಿಕ್ಯೂಷನ್ ಮಾಡಬೇಕು ಆ ಕೋಡ್ ಎಲ್ಲ ಸ್ಪೆಸಿಫೈ ಮಾಡಬೇಕು. ಮೂರನೇದು ಏನಂತ ಹೇಳ್ತಾ ಇದ್ದಾರೆ, ಒಂದು ಥ್ರೆಡ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಥ್ರೆಡ್ ಆಬ್ಜೆಕ್ಟ್ ಇಂದ ಸ್ಟಾರ್ಟ್ ಮೆಥಡ್ ನ ಇನಿಷಿಯಲೈಸೇಷನ್ ಮಾಡಬೇಕು. ಯಾವಾಗ ನೀವು ಸ್ಟಾರ್ಟ್ ಮೆಥಡ್ ಕಾಲ್ ಮಾಡ್ತಿರೋ ರನ್ ಮೆಥಡ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ಇದನ್ನು ನಾವು ಇಲ್ಲಿ ಆ 3 ಸ್ಟೆಪ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದೀವಿ. ದ ಥ್ರೆಡ್ ಕ್ಲಾಸ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಆಸ್ ಫಾಲೋಸ್. ಹೇಗೆ ಎಕ್ಸ್ಟೆಂಡ್ ಮಾಡೋದು ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಕ್ಲಾಸ್ ಮೈ ಥ್ರೆಡ್, ಇಲ್ಲಿ ಸ್ಮಾಲ್ ಕ್ಲಾಸ್ ಇರಬೇಕು, ಸ್ಮಾಲ್ ಸಿ ಇರಬೇಕು. ಓಕೆ, ಇದನ್ನ ನೋಡ್ಕೊಳ್ಳಿ. ಕ್ಲಾಸ್ ಶುಡ್ ಬಿ ಆಲ್ವೇಸ್ ಸ್ಮಾಲ್. ಓಕೆ, ಕ್ಲಾಸ್ ಮೈ ಥ್ರೆಡ್ ಎಕ್ಸ್ಟೆನ್ಸ್ ಥ್ರೆಡ್. ಸೊ ಇಲ್ಲಿ ಮೈ ಥ್ರೆಡ್ ಅನ್ನೋದು ಒಂದು ಕ್ಲಾಸ್. ದಿಸ್ ಕ್ಲಾಸ್ ಇಸ್ ಇನ್ಹೆರಿಟಿಂಗ್ ದ ಕ್ಲಾಸ್ ಆಫ್ ಥ್ರೆಡ್. ಥ್ರೆಡ್ ಕ್ಲಾಸ್ ನ ಇನ್ಹೆರಿಟ್ ಮಾಡ್ತಾ ಉಂಟು. ಸೊ ಇಲ್ಲೆಲ್ಲ ಈ ತರ ಪ್ಲೇಸ್ ಮಾಡ್ತಾ ಇರ್ತೀರಾ. ನೆಕ್ಸ್ಟ್, ಇಂಪ್ಲಿಮೆಂಟಿಂಗ್ ದ ರನ್ ಮೆಥಡ್. ಆ ಕ್ಲಾಸ್ ನಲ್ಲಿ ರನ್ ಮೆಥಡ್ ಹೇಗೆ ಇಂಪ್ಲಿಮೆಂಟ್ ಮಾಡೋದು. ದ ರನ್ ಮೆಥಡ್ ಹ್ಯಾಸ್ ಬಿನ್ ಇನ್ಹೆರಿಟೆಡ್ ಬೈ ದ ಕ್ಲಾಸ್ ಮೈ ಥ್ರೆಡ್. ನಿಮ್ಮ ರನ್ ಮೆಥಡ್ ನಲ್ಲಿ ಮೈ ಥ್ರೆಡ್ ಕ್ಲಾಸ್ ಏನಾಗ್ತಾ ಉಂಟು, ಆಲ್ರೆಡಿ ಇನ್ಹೆರಿಟ್ ಆಗ್ತಾ ಉಂಟು. ಓಕೆ, ವಿ ಹ್ಯಾವ್ ಟು ಓವರ್ ರೈಟ್ ದಿಸ್ ಮೆಥಡ್ ಇನ್ ಆರ್ಡರ್ ಟು ಇಂಪ್ಲಿಮೆಂಟ್ ದ ಕೋಡ್. ಸೊ ಆಲ್ರೆಡಿ ನೀವು ಈ ಕ್ಲಾಸ್ ನಲ್ಲಿ
ರನ್ ಮೆಥಡ್ ಪ್ಲೇಸ್ ಮಾಡಿದ್ರೆ ಥ್ರೆಡ್ ಕ್ಲಾಸ್ ನಲ್ಲಿ ಇರುವ ಮೆಥಡ್ ಏನಾಗಬೇಕು, ಓವರ್ ರೈಡ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ಎಕ್ಸ್ಟೆನ್ಸ್ ಥ್ರೆಡ್ ಅಂತ ಹೇಳಿದ್ವಲ್ವಾ, ಈ ಥ್ರೆಡ್ ಕ್ಲಾಸ್ ನಲ್ಲಿ ರನ್ ಮೆಥಡ್ ಇರುತ್ತೆ. ಈ ಕ್ಲಾಸ್ ನಲ್ಲಿ ನೀವು ಸ್ಪೆಸಿಫೈ ಮಾಡುವ ರನ್ ಮೆಥಡ್ ಏನಾಗುತ್ತೆ, ಈ ಥ್ರೆಡ್ ಕ್ಲಾಸ್ ನಲ್ಲಿರುವ ವ್ಯಾಲ್ಯೂನ ಹೈಡ್ ಮಾಡುತ್ತೆ, ನೀವು ಕೊಡ್ತಿರುವ ವ್ಯಾಲ್ಯೂನ ಎಕ್ಸಿಕ್ಯೂಟ್ ಮಾಡುತ್ತೆ. ಆಸ್ ವಿ ನೋ ವಾಟ್ ಇಸ್ ಅ ಓವರ್ ರೈಡ್. ದ ಬೇಸಿಕ್ ಇಂಪ್ಲಿಮೆಂಟೇಷನ್ ಆಫ್ ರನ್ ಮೆಥಡ್. ರನ್ ಮೆಥಡ್ ಹೇಗೆ ಇಂಪ್ಲಿಮೆಂಟೇಷನ್ ಮಾಡ್ತೀವಿ, ಪಬ್ಲಿಕ್ ವೈಡ್ ರನ್, ಇಲ್ಲಿ ಎ ಇಲ್ಲ, ಆಕ್ಚುಲಿ ಮಿಸ್ ಆಯ್ತು ಇಲ್ಲಿ. ಪಬ್ಲಿಕ್ ವೈಡ್ ರನ್, ಇಲ್ಲಿ ಇಂಪ್ಲಿಮೆಂಟೇಷನ್ ಕೋಡ್ ಎಲ್ಲ ಇರುತ್ತೆ. ಓಕೆ, ಎಸ್. ದೆನ್ ವಿ ಸ್ಟಾರ್ಟ್ ದ ನ್ಯೂ ಥ್ರೆಡ್, ಜಾವಾ ಕಾಲ್ಸ್ ದ ರನ್ ಮೆಥಡ್. ಸೊ ನಿಮ್ಮ ಹೊಸ ಥ್ರೆಡ್ ಅನ್ನು ಕ್ರಿಯೇಟ್ ಮಾಡ್ತೀವಿ, ಆ ಥ್ರೆಡ್ ಇಂದ ಸ್ಟಾರ್ಟ್ ಮಾಡ್ತೀವಿ, ಈ ರನ್ ಮೆಥಡ್ ನ ಕಾಲ್ ಮಾಡ್ತೀವಿ. ಸ್ಟಾರ್ಟಿಂಗ್ ದ ನ್ಯೂ ಥ್ರೆಡ್. ಥರ್ಡ್ ಪಾಯಿಂಟ್ ಹೇಗೆ ನಾವು ಸ್ಟಾರ್ಟ್ ಮಾಡೋದು. ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆಕ್ಚುಲಿ ಕ್ರಿಯೇಟ್ಸ್ ಅಂಡ್ ರನ್ ಆನ್ ಇನ್ಸ್ಟೆನ್ಸ್ ಆಫ್ ಎ ಥ್ರೆಡ್ ಕ್ಲಾಸ್. ಈಗ ಫಸ್ಟ್ ಥ್ರೆಡ್ ಕ್ಲಾಸ್ಗೆ ನಾವೇನ್ ಮಾಡಬೇಕು, ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಮೈ ಥ್ರೆಡ್ ಅನ್ನೋದು ಕ್ಲಾಸ್ ಅಲ್ವಾ, ಆ ಥ್ರೆಡ್ಗೆ ಎ ಥ್ರೆಡ್ ಅನ್ನುವ ಕ್ಲಾಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈಕ್ವಲ್ ಟು ನ್ಯೂ. ನ್ಯೂ ಮೀನ್ಸ್ ಯು ಆರ್ ಕ್ರಿಯೇಟಿಂಗ್ ದ ಆಬ್ಜೆಕ್ಟ್ ಆಫ್ ದ ಕ್ಲಾಸ್. ಓಕೆ, ಸೊ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ ನಂತರ ಆಬ್ಜೆಕ್ಟ್ ಡಾಟ್ ಸ್ಟಾರ್ಟ್ ಮೆಥಡ್ ಇನ್ವೋಕ್ ಮಾಡ್ತಾ ಇದ್ದೀನಿ, ಪ್ಲೇಸ್ ಮಾಡ್ತಾ ಇದ್ದೀನಿ. ಇಫ್ ಐ ಕಾಲ್ a thread dot start method, automatically this run method will be executed. Whatever the code exists in this run method will be evaluated. Okay, so the first line, instantiate a new object. Instantiation means creation of a new object. My thread, the thread is a new bound state. Thread ಏನಾಗ್ತಾ ಉಂಟು ಹೇಳಿದ್ದಾರೆ, new bound state. Thread is created. The second line calls the start method, causing the thread to move into the runnable state. ಯಾವಾಗ ನೀವು start method ಕಾಲ್ ಮಾಡ್ತಾ ಇದ್ರೋ runnable state, it is getting executed. Then the runtime will schedule the thread to be run by invoking its run method. So get ready ಆಯಿತು, ಯಾವಾಗ ನೀವು ಸ್ಟಾರ್ಟ್ ಮೆಥಡ್ ಕಾಲ್ ಮಾಡ್ತಾ ಇದ್ರೋ ರನ್ ಮೆಥಡ್ ನ ಇನ್ವೋಕ್ ಮಾಡುತ್ತೆ, ರೆಡಿ ಆಗಿರುವ ಸ್ಟೇಟ್ ನ ರನ್ ಆಗ್ತಾ ಇರುತ್ತೆ. ಓಕೆ, ಸೊ ಇದನ್ನ ನಾವು ಇನ್ನೂ ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಎಕ್ಸಾಂಪಲ್ ನ ನಾವು ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡುವ. ಈಸಿ ಎಕ್ಸಾಂಪಲ್, ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್, ರೈಟ್? ಫಸ್ಟ್, ಕ್ಲಾಸ್ ಎ ಎಕ್ಸ್ಟೆನ್ಸ್ ಥ್ರೆಡ್ ಅಂದ್ರೆ ಏನು, ಇಲ್ಲಿ ಒಂದು ಕ್ಲಾಸ್ ನ ಸ್ಪೆಸಿಫೈ ಮಾಡಿದ್ರ, ಇಟ್ ಈಸ್ ಇನ್ಹೆರಿಟಿಂಗ್ ದ ಕಾನ್ಸೆಪ್ಟ್ ಆಫ್ ಥ್ರೆಡ್, ಮೀನ್ಸ್ ಯು ಆರ್ ಕ್ರಿಯೇಟಿಂಗ್ ದ ಥ್ರೆಡ್ ಕ್ಲಾಸ್. ಈ ರೀತಿಯಲ್ಲಿ ಕೊಟ್ಟಿದ್ರೆ ಫಸ್ಟ್ ಮೆಥಡ್. ವಾಟ್ ಇಸ್ ದ ಫಸ್ಟ್ ಮೆಥಡ್? ಕ್ರಿಯೇಟಿಂಗ್ ಅ ಥ್ರೆಡ್ ಕ್ಲಾಸ್. ಓಕೆ, ಸೊ ಇದರಲ್ಲಿ ಪಬ್ಲಿಕ್ ವಾಯ್ಡ್ ರನ್ ಮೆಥಡ್ ಯೂಸ್ ಮಾಡ್ತಾ ಇದೀವಿ. ಪಬ್ಲಿಕ್ ವಾಯ್ಡ್ ರನ್ ಮೆಥಡ್ ನಲ್ಲಿ ಒಂದು ಫಾರ್ ಲೂಪ್ ಬರಿತಾ ಇದೀನಿ. ಫಾರ್ ಇಂಟ್ i is equal to 1, i less than or equal to 5, i++. ಸೊ ಒಂದು ಕಂಡೀಷನ್ ಕೊಟ್ಟಿದ್ದೀನಿ, ಸಿಂಪಲ್ ಒಂದು ಕಂಡೀಷನ್. ಓಕೆ, ಇಲ್ಲೊಂದು ಔಟ್ಪುಟ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಈ ಕಂಡೀಷನ್ ಮೀಟ್ ಆದ್ರೆ, ಕಂಡೀಷನ್ ಟ್ರೂ ಆದ್ರೆ ಐ ವ್ಯಾಲ್ಯೂ ಡಿಸ್ಪ್ಲೇ ಆಗಬೇಕು. ಓಕೆ, ಮತ್ತೆ ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್, ಫಿಫ್ತ್ ಟೈಮ್ ಡಿಸ್ಪ್ಲೇ ಆಗುತ್ತೆ. ಸಿಕ್ಸ್ತ್ ಟೈಮ್ ಕಂಡೀಷನ್ ಫಾಲ್ಸ್ ಆಗುತ್ತೆ, ಸ್ಕಿಪ್ ಆಗಿ ಎಕ್ಸಿಟ್ ಫ್ರಮ್ ಎ ಅಂತ ಕೊಟ್ಟಿದ್ದೀವಿ. ಓಕೆ, ಇಲ್ಲಿಗೆ ನಿಮ್ಮ ಫಾರ್ ಲೂಪ್ ಎಂಡ್ ಆಯಿತು, ಇಲ್ಲಿಗೆ ನಿಮ್ಮ ರನ್ ಮೆಥಡ್ ಎಂಡ್ ಆಯಿತು. ಪ್ಲೀಸ್ ಅಬ್ಸರ್ವ್ ಹಿಯರ್, ಇಲ್ಲಿಗೆ ನಿಮ್ಮ ರನ್ ಮೆಥಡ್ ಎಂಡ್ ಆಯಿತು, ಇಲ್ಲಿಗೆ ನಿಮ್ಮ ಕ್ಲಾಸ್ ಎಂಡ್ ಆಯಿತು. ಕ್ಲಾಸ್ ಎಂಡ್ ಆದ ನಂತರ ಈಗ ನಾವೇನು ಮಾಡ್ತಾ ಇದ್ವಿ ಅನ್ನೋದನ್ನ ನೋಡಿ. ಇಲ್ಲಿ ಕ್ಲಾಸ್ ಬಿ ಎಕ್ಸ್ಟೆನ್ಸ್ ಥ್ರೆಡ್ ಅಂತ ಕೊಡ್ತಾ ಇದೀವಿ, ಇನ್ನೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ತಾ ಇದೀವಿ. ಗಾಟ್ ಇಟ್? ಕ್ಲಾಸ್ ಎ ಉಂಟು, ಕ್ಲಾಸ್ ಬಿನೂ ಉಂಟು. ಕ್ಲಾಸ್ ಬಿ ನಲ್ಲಿನೂ ಸೇಮ್ ಎಕ್ಸ್ಟೆನ್ಸ್ ಥ್ರೆಡ್ ಅಂತ ಹೇಳಿದ್ರೆ ಕ್ಲಾಸ್ ಬಿನೂ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಥ್ರೆಡ್ ಕ್ಲಾಸ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪಬ್ಲಿಕ್ ವೈಡ್ ರನ್ ಮೆಥಡ್ ಉಂಟು, ಸೇಮ್ ಅಲ್ಲಿ ಐ ಕೊಟ್ಟಿದ್ದೀವಿ, ಇಲ್ಲಿ ಜೆ ಯೂಸ್ ಮಾಡ್ತಾ ಇದೀವಿ. ಥ್ರೆಡ್ ಬಿಗೆ ಜೆ ಯೂಸ್ ಮಾಡಿದ್ದೀನಿ, 5 ಟೈಮ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಅದಾದ ನಂತರ ನಿಮ್ಮ ಕ್ಲಾಸ್ ಬಿ ಈ ಥ್ರೆಡ್ ಇಂದ ಹೊರಗೆ ಬರುತ್ತೆ. ಹೊರಗೆ ಬಂದ ನಂತರ ನೆಕ್ಸ್ಟ್ ಏನಾಗುತ್ತೆ, ಎಕ್ಸಿಟ್ ಆಗುತ್ತೆ. ರೈಟ್, ಇಲ್ಲಿಗೆ ನಿಮ್ಮ ಕ್ಲಾಸ್ ಬಿ ಎಂಡ್ ಆಯ್ತು. ಇನ್ನೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಕ್ಲಾಸ್ ಸಿ ಎಕ್ಸ್ಟೆನ್ಸ್ ಥ್ರೆಡ್ ಅಂತ ಹೇಳ್ತಾ ಇದೀವಿ. ಸೇಮ್ ಮೆಥಡ್ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಇಲ್ಲಿ ಕೆ ಅಂತ ತಗೊಂಡಿದ್ದೀವಿ. ಇಲ್ಲಿ ನೀವು ನೋಡ್ತಿರುವ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ ಆರ್ 3 ಡಿಫರೆಂಟ್ ಥ್ರೆಡ್ಸ್. ಏನು ಇಲ್ಲಿ 3 ಡಿಫರೆಂಟ್ ಥ್ರೆಡ್ಸ್. ಓಕೆ, ಇಫ್ ದೀಸ್ 3 ಥ್ರೆಡ್ಸ್ ಸ್ಟಾರ್ಟೆಡ್ ಅಟ್ ಅ ಟೈಮ್, ವಿಚ್ ಥ್ರೆಡ್ ವಿಲ್ ಬಿ ಎಕ್ಸಿಕ್ಯೂಟ್ ಫಸ್ಟ್? ಇದು ಕ್ವಶನ್. ಸೊ ಇದೇ ರೀತಿಯಲ್ಲಿ ನಾವು 3 ಅಪ್ಲಿಕೇಶನ್ ರನ್ ಮಾಡಿದ್ರೆ ಯಾವ ಅಪ್ಲಿಕೇಶನ್ ರನ್ ಆಗ್ತಾ ಉಂಟು? ಓಕೆ, ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ. ಸೊ ಈಗ ಇದನ್ನ ನೋಡುವ. ಕ್ಲಾಸ್ ಸಿ ನಲ್ಲಿನೂ ಎಕ್ಸ್ಟೆನ್ಸ್ ಥ್ರೆಡ್ ಅಂತ ಹೇಳಿದ್ವಿ. ಕ್ಲಾಸ್ ಸಿ ನಾವು ಥ್ರೆಡ್ ಕ್ಲಾಸ್ ಆಗಿ ಕ್ರಿಯೇಟ್ ಮಾಡಿದ್ವಿ. ರನ್ ಮೆಥಡ್ ಯೂಸ್ ಮಾಡಿ ಸೇಮ್ ಕೊಟ್ಟಿದ್ವಿ. ಈ 5 ಲೂಪ್ಸ್ ತನಕ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿಗೆ ಕ್ಲಾಸ್ ಸಿ ಎಂಡ್ ಆಯ್ತು. ಕ್ಲಾಸ್ ಎ ಆಗಲಿ, ಕ್ಲಾಸ್ ಬಿ ಆಗಲಿ, ಕ್ಲಾಸ್ ಸಿ ಆಗಲಿ, ಎಲ್ಲಿನೂ ಮೇನ್ ಮೆಥಡ್ ಇಲ್ಲ. ಓಕೆ, ಇಲ್ಲಿ ಇನ್ನೊಂದು ಕ್ಲಾಸ್ ಬರಿತಾ ಇದೀವಿ, ಕ್ಲಾಸ್ ಥ್ರೆಡ್ ಟೆಸ್ಟ್. ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್? ಥ್ರೆಡ್ ಟೆಸ್ಟ್. ಇಲ್ಲಿ ಮೇನ್ ಮೆಥಡ್ ತಗೊಳ್ತಾ ಇದೀವಿ, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಕ್ಸ್
ಫಸ್ಟ್ ಇಲ್ಲಿ ನೋಡಿ ನ್ಯೂ ಎ ಡಾಟ್ ಸ್ಟಾರ್ಟ್ ಅಂತ ಕೊಟ್ಟಿದ್ದೀವಿ. ಇದು ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದ್ರೆ ನೀವೇನ್ ಮಾಡ್ಬೋದು ಇಲ್ಲಿ ಜಸ್ಟ್ ಮಿನಿಟ್. ಎಸ್, ಸೊ ದಿಸ್ ಇಸ್ ನಥಿಂಗ್ ಬಟ್ ಇಲ್ಲಿ ನಾವು ಏನು ಟೈಪ್ ಮಾಡ್ತಾ ಇದ್ದೀವಿ ನೋಡಿ, ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಅಲ್ಲಿ ಹೇಳಿರುವ ಟಾಪಿಕ್ಗೆ. ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ ಇದು ಥ್ರೆಡ್ ಕ್ಲಾಸ್. ಥ್ರೆಡ್ ಎ ಇಸ್ ಈಕ್ವಲ್ ಟು ನ್ಯೂ ಥ್ರೆಡ್ ಆಫ್. ಓಕೆ, ಅರ್ಥ ಆಯ್ತಾ? ಇದಾದ ನಂತರ ಎ ಡಾಟ್ ಸ್ಟಾರ್ಟ್. ಸೊ ಫಸ್ಟ್ ಇಲ್ಲಿ ನ್ಯೂ ಎ ಆಫ್ ಡಾಟ್ ಸ್ಟಾರ್ಟ್ ಅಂತ ಹೇಳಿದ್ರೆ ಆಟೋಮೆಟಿಕಲ್ ಏನಾಯ್ತು, ಕ್ಲಾಸ್ ಎಗೆ ನಾನು ಆಬ್ಜೆಕ್ಟ್ ಏನು ಕ್ರಿಯೇಟ್ ಮಾಡಿದ್ದೀನಿ, ಎ ಅಂತಾನೆ ಕ್ರಿಯೇಟ್ ಮಾಡಿದ್ದೀನಿ. ಕ್ಲಾಸ್ ಎಗೆ ನಾನು ಯಾವ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಎ ಅಂತಾನೆ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ನ್ಯೂ ಎ ಆಫ್ ಡಾಟ್ ಸ್ಟಾರ್ಟ್ ಮೀನ್ಸ್ ಯು ಆರ್ created an object for a thread A as A only. Okay, yes, so it means A is equal to K is equal to A into new A of ಅರ್ಥ ಆಯ್ತಾ? ಎ ಡಾಟ್ ಸ್ಟಾರ್ಟ್ ಅಂತ ಹೇಳಿದಾಗ ಏನಾಗುತ್ತಾ ಉಂಟು, ಥ್ರೆಡ್ ಎ ಸ್ಟಾರ್ಟ್ ಆಗ್ತಾ ಉಂಟು. ಇದೇ ರೀತಿಯಲ್ಲಿ ಬಿ ನು ಕ್ರಿಯೇಟ್ ಮಾಡಿದ್ದೀನಿ. ಬಿ ಇಸ್ ಈಕ್ವಲ್ ಟು ನ್ಯೂ ಬಿ ಆಫ್ ಬಿ ಡಾಟ್ ಸ್ಟಾರ್ಟ್. ಸಿ ಇಸ್ ಈಕ್ವಲ್ ಟು ನ್ಯೂ ಸಿ ಆಫ್ ಸಿ ಡಾಟ್ ಸ್ಟಾರ್ಟ್. ಈ ತರನು ಮಾಡ್ಬೋದು ಅಥವಾ ಈ ತರನು ಮಾಡ್ಬೋದು. ನ್ಯೂ ಎ ಆಫ್ ಡಾಟ್ ಸ್ಟಾರ್ಟ್ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಏನು, ಕ್ಲಾಸ್ ಎಗೆ ನೀವು ಎ ಅನ್ನುವ ಆಬ್ಜೆಕ್ಟ್ ಯೂಸ್ ಮಾಡಿದ್ರಾ, ಎ ಡಾಟ್ ಸ್ಟಾರ್ಟ್ ಮೆಥಡ್ ನ ಕಾಲ್ ಮಾಡಿದ್ರ. ಕ್ಲಾಸ್ ಬಿಗೆ ಬಿ ಅನ್ನುವ ಆಬ್ಜೆಕ್ಟ್ ಯೂಸ್ ಕ್ರಿಯೇಟ್ ಮಾಡಿದ್ರಾ, ಬಿ ಇಂದ ನೀವು ಸ್ಟಾರ್ಟ್ ಮೆಥಡ್ ಕಾಲ್ ಮಾಡಿದ್ರ. ಸಿ ಅನ್ನುವ ಕ್ಲಾಸ್ಗೆ ನೀವು ಸಿ ಅನ್ನುವ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರ, ಸಿ ಕ್ಲಾಸ್ ನ ಸ್ಟಾರ್ಟ್ ಮಾಡಿದ್ರ. ಓಕೆ, ಇಲ್ಲಿ ಮೂರು ಕ್ಲಾಸ್ ನ ನಾವು ಅಟ್ ಎ ಟೈಮ್ ಸ್ಟಾರ್ಟ್ ಮಾಡುವಾಗ ಯಾವ ಕ್ಲಾಸ್ ಎಕ್ಸಿಕ್ಯೂಟ್ ಆಗಬೇಕು. ಓಕೆ, ವಿ ಹ್ಯಾವ್ ಸ್ಟಾರ್ಟೆಡ್ ನ್ಯೂ 3 ಥ್ರೆಡ್ಸ್. ಬಟ್ ಈ ಕೇಸ್ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಮಲ್ಟಿಪಲ್ ಟೈಮ್ ನಲ್ಲಿ ಎಕ್ಸಿಕ್ಯೂಟ್ ಮಾಡುವಾಗ ಮಲ್ಟಿಪಲ್ ಔಟ್ಪುಟ್ ಬರ್ಬೋದು. ಮಲ್ಟಿಪಲ್ ಟೈಮ್ಸ್ ಎಕ್ಸಿಕ್ಯೂಟ್ ಮಾಡುವಾಗ ಮಲ್ಟಿಪಲ್ ಔಟ್ಪುಟ್ ಬರ್ಬೋದು. ಏನು ಸ್ಟಾರ್ಟ್ ಮಾಡಿದ್ರ, ಬಿನು ಸ್ಟಾರ್ಟ್ ಮಾಡಿದ್ರ, ಸಿನು ಸ್ಟಾರ್ಟ್ ಮಾಡಿದ್ರ, ಐ ವ್ಯಾಲ್ಯೂ ಬರ್ಬೋದು. ಐ ವ್ಯಾಲ್ಯೂ ವೇಟಿಂಗ್ ನಲ್ಲಿ ಇರುವಾಗ, ಸಿ ಪಿ ಯು ವೇಟಿಂಗ್ ನಲ್ಲಿ ಇರುವಾಗ ಬಿ ವ್ಯಾಲ್ಯೂ ಸ್ಟಾರ್ಟ್ ಆಗ್ಬೋದು. ಬಿ ವ್ಯಾಲ್ಯೂ ವೇಟಿಂಗ್ ನಲ್ಲಿ ಇರುವಾಗ ಎ ಸ್ಟಾರ್ಟ್ ಆಗ್ಬೋದು ಅಥವಾ ಸಿ ಸ್ಟಾರ್ಟ್ ಆಗ್ಬೋದು. ಇಟ್ ಈಸ್ ರ್ಯಾಂಡಮ್, ರೈಟ್? ಇದೇ ರೀತಿಯಲ್ಲಿ ಏನಾಗ್ತಾ ಉಂಟು, ಸ್ವಿಚ್ ಆಗ್ತಾ ಉಂಟು. ಸೊ ಒಂದು ಥ್ರೆಡ್ ಇಂದ ಇನ್ನೊಂದು ಥ್ರೆಡ್ಗೆ, ಒಂದು ಥ್ರೆಡ್ ಇಂದ ಇನ್ನೊಂದು ಥ್ರೆಡ್ಗೆ ಸ್ವಿಚ್ ಆಗ್ತಾ ಉಂಟು. ಸೊ ಇಲ್ಲಿ ನಾವು ಮಲ್ಟಿಪಲ್ ಟಾಸ್ಕ್ ಮಾಡುವಾಗನು ಇದೇ ರೀತಿಯಲ್ಲಿ ಏನಾಗುತ್ತೆ, ಸ್ವಿಚ್ ಆಗುತ್ತೆ. ಗಾಟ್ ಇಟ್? ಎಸ್. Now let us see this sample program. ಈ ಪ್ರೋಗ್ರಾಮ್ ನಾನು ಕಾಪಿ ಮಾಡ್ತೀನಿ. ಕಾಪಿ ಮಾಡಿ let us see this program. Okay, control C. I'm taking, let me close all these files. I'm closing this one also and I'm pasting. Right, yes, I have copied. Yes, ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನಿಮಗೆ 3 ಥ್ರೆಡ್ ಅನ್ನೋದನ್ನ ಹೇಳಿದ್ವಿ. ಇಲ್ಲಿ ಮಿಸ್ಟೇಕ್ಸ್ ಏನೆಲ್ಲ ಉಂಟು ನಮಗೆ ಗೊತ್ತಾಯಿತು. ಕಂಟ್ರೋಲ್ ಸಿ, ಕಂಟ್ರೋಲ್ ಹೆಚ್. ಓಕೆ, ರೀಪ್ಲೇಸ್ ಆಲ್ ಇನ್ ಓಪನ್ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದೀನಿ. ಇಲ್ಲೆಲ್ಲ ರೀಪ್ಲೇಸ್ ಆಯಿತು. ಸೊ ಇಲ್ಲಿ ಈ ಡಬಲ್ ಕೊಟೇಶನ್ ಉಂಟು, ಇದನ್ನು ಕಾಪಿ ಮಾಡ್ಕೊಳ್ಳಿ ಒಮ್ಮೆ. ಕಂಟ್ರೋಲ್ ಸಿ, ಕಂಟ್ರೋಲ್ ಎಚ್, ಕಂಟ್ರೋಲ್ ರಿಪ್ಲೇಸ್ ಇನ್ ಆಲ್ ಓಪನ್ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಕೊಟ್ಟರೆ ಆಗೋಯ್ತು. ಎಸ್, ಬಂತ? ಎಸ್, ಇದನ್ನು ನೋಡುವ. ಫಸ್ಟ್ ಒಮ್ಮೆ ಎಕ್ಸಿಕ್ಯೂಟ್ ಮಾಡಿ ನೋಡುವ, ಇಲ್ಲಿ ಏನು ಬರುತ್ತೆ ನೋಡುವ, ಆಮೇಲೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೌ ಟು ಸೇವ್ ದಿಸ್ ಫೈಲ್ ಯೂಸಿಂಗ್ ಥ್ರೆಡ್ ಟೆಸ್ಟ್. ಯು ಹ್ಯಾವ್ ಟು ಕಾಪಿ, ಸೇವ್. ವೈಲ್ ಸೇವಿಂಗ್ ಕನ್ಫರ್ಮ್ JDK ಫೋಲ್ಡರ್ನಲ್ಲಿ, ಬಿನ್ ಫೋಲ್ಡರ್ನಲ್ಲಿ ಸೇವ್ ಮಾಡ್ತಾ ಇದ್ದೀರಾ ಥ್ರೆಡ್ ಟೆಸ್ಟ್ ಡಾಟ್ ಜಾವಾ, ರೈಟ್? ಮತ್ತೆ ನಿಮ್ಮ ಕಮಾಂಡ್ ಪ್ರಾಂಪ್ಟ್ ಚೂಸ್ ಮಾಡಬೇಕು. ಓಕೆ, ಲೆಟ್ ಮೀ
choose my command prompt. Yes, command prompt ಇಲ್ಲಿ ಬಂದು ಫಸ್ಟ್ ರನ್ ಮಾಡಿ ತೋರಿಸ್ತೀನಿ. What is the name of the class? Thread test, right? Yes, Java C thread test.java. Yes, thread test.java. thread test.java, thread test.java, ಏನು ಎರರ್ ಇಲ್ಲ. Java thread test. ಸೊ ಇಲ್ಲಿ ರನ್ ಮಾಡುವಾಗ ನೋಡಿ ಔಟ್ಪುಟ್ ಕೇರ್ಫುಲ್ ಆಗಿ ನೋಡಿ. ಇಲ್ಲಿ ಎ ವ್ಯಾಲ್ಯೂ 2 ಸಲ ಎಕ್ಸಿಕ್ಯೂಟ್ ಆದ ನಂತರ ಬಿ ಸ್ಟಾರ್ಟ್ ಆಯಿತು, ಮತ್ತೆ ಎ ಸ್ಟಾರ್ಟ್ ಆಯಿತು, ಬಿ ಸ್ಟಾರ್ಟ್ ಆಯಿತು, ಎ ಬಿ ಆಮೇಲೆ ಸಿ ಸ್ಟಾರ್ಟ್ ಆಯಿತು. ಸೊ 3 ಥ್ರೆಡನ್ನು ಅಟ್ ಎ ಟೈಮ್ ಸ್ಟಾರ್ಟ್ ಮಾಡುವಾಗ ಯಾವುದು ಎಕ್ಸಿಕ್ಯೂಟ್ ಆಗ್ತಾ ಉಂಟು, ಯಾವ ಪ್ರಾಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಉಂಟು ಅನ್ನೋದನ್ನು ಐಡೆಂಟಿಫೈ ಮಾಡೋದು ತುಂಬ ಕಷ್ಟ, ರೈಟ್? ಈ ಸಲ ಎಕ್ಸಿಕ್ಯೂಟ್ ಮಾಡಿದಾಗ ಈ ಥರ ಬಂತು, ಮತ್ತೆ ನಾನು ರನ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ಗೆಟ್ ದ ಸೇಮ್ ಔಟ್ಪುಟ್. ವಿ ಡು ನಾಟ್ ನೋ ವಿಚ್ ಥ್ರೆಡ್ ವಿಲ್ ಸ್ಟಾರ್ಟ್ ಫಸ್ಟ್ ಆ್ಯಂಡ್ ವಿಚ್ ಥ್ರೆಡ್ ವಿಲ್ ಸ್ಟಾರ್ಟ್ ಲಾಸ್ಟ್. ಓಕೆ, ಸೊ ಇಲ್ಲಿ ಎಕ್ಸಿಟ್ ಸಿ ಆಯಿತು. ಮತ್ತೆ ನಾನು ರನ್ ಮಾಡ್ತೀನಿ, ಸೇಮ್ ಔಟ್ಪುಟ್ ಬರ್ತಾ ಉಂಟಾ ಬೇರೆ ಬರ್ತಾ ಉಂಟಾ ನೋಡಿ. ಓಕೆ, ಮತ್ತೆ ರನ್ ಮಾಡ್ತೀನಿ. ಸೊ ರ್ಯಾಂಡಮ್ ಆಗಿ ಗೊತ್ತಾಗ್ತಾ ಇಲ್ಲ, ಇಲ್ಲಿ ರ್ಯಾಂಡಮ್ ಆಗಿ ಏನಾಗ್ತಾ ಉಂಟು, ಎಕ್ಸಿಕ್ಯೂಷನ್ ಆಗ್ತಾ ಉಂಟು. ಓಕೆ, ಬಟ್ ನೀವು ಪ್ರತಿಯೊಂದು ಎಕ್ಸಿಕ್ಯೂಷನ್ ಮಾಡುವಾಗಲೂ ಏನಾಗ್ತಾ ಉಂಟು, ಇಲ್ಲಿ ಸಿ ಥ್ರೆಡ್ ಈಸ್ ಎಂಡಿಂಗ್, ಥ್ರೆಡ್ ಸಿ ಈಸ್ ಎಂಡಿಂಗ್. ಇದನ್ನು ಇನ್ನೂ ನಾವು ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡಬೇಕಂತ ಹೇಳಿದರೆ, ಯಾವ ಥ್ರೆಡ್ ಸ್ಟಾರ್ಟ್ ಆಯಿತು ಯಾವಾಗ ಸ್ಟಾಪ್ ಆಯಿತು ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕಾಗಿದ್ರೆ ಈ ಪ್ರೋಗ್ರಾಮ್ನ ಸ್ವಲ್ಪ ಲಿಟಿಲ್ ಮಾಡಿಫೈ ಮಾಡ್ತಾ ಇದ್ದೀನಿ. ಓಕೆ, ಇದು ನಿಮಗೆ ಕನ್ಫ್ಯೂಷನ್ ಆಯಿತು ಅಂತ ಅಂದ್ಕೊಂಡ್ರೆ ಇಲ್ಲಿ ಈ ಥರ ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಐ ಆಮ್ ಫಸ್ಟ್, ಇದು ನಿಮಗೆ ಕನ್ಫ್ಯೂಷನ್ ಆಯಿತು ಅಂತ ಅಂದ್ಕೊಂಡ್ರೆ ನೋಡಿ ಈ ಥರ ಮಾಡ್ತೀವಿ. ಎ ಕ್ಲಾಸ್ಗೆ ಎ ಅನ್ನುವ ಥ್ರೆಡನ್ನು ಕ್ರಿಯೇಟ್ ಮಾಡಿದ್ವಿ, ನ್ಯೂ ಎ. ನೆಕ್ಸ್ಟ್ ಎ ಡಾಟ್ ಸ್ಟಾರ್ಟ್. ಓಕೆ, ಬಿ ಥ್ರೆಡ್ಗೆ ನಾವೇನು ಮಾಡಿದ್ವಿ, ಆಬ್ಜೆಕ್ಟ್ ಬಿ ಇಸ್ ಈಕ್ವಲ್ ಟು ನ್ಯೂ ಬಿ. ಇದು ಕನ್ಫ್ಯೂಷನ್ ಆಗಿದ್ರೆ ಮಾತ್ರವೇ ನಿಮಗೆ ಹೇಳಿದ್ದು. ಬಿ ಡಾಟ್ ಸ್ಟಾರ್ಟ್. ನೆಕ್ಸ್ಟ್ ಸಿ ಕ್ಲಾಸ್ಗೇನು ಸಿ ಕ್ಲಾಸ್ಗೆ ನಾವು ಥ್ರೆಡ್ ಏನು ಕೊಟ್ಟಿದ್ವಿ, ಸಿ ಬಿ. ಇದೇ ಕೊಡಬೇಕಾಗಿಲ್ಲ, ಏನು ನಿಮ್ಮ ಹೆಸರನ್ನು ಕೊಡ್ಬೋದು. ಸಿ ಕ್ಲಾಸ್ಗೆ ಸಿ ಇಸ್ ಈಕ್ವಲ್ ಟು ನ್ಯೂ ಸಿ ಆಫ್. 3 ಕ್ಲಾಸ್ಗೇನು 3 ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀವಿ, ಸ್ಟಾರ್ಟ್ ಮೆಥಡ್ ಕಾಲ್ ಮಾಡ್ತಾ ಇದ್ದೀವಿ. ಸಿ ಡಾಟ್ ಸ್ಟಾರ್ಟ್. Yes, let me save it and come here. Let me check. ನಿಮ್ಗೆ ಅದೊಂದು ಕನ್ಫ್ಯೂಷನ್ ಆಗ್ತಾ ಇದ್ರೆ ಇದೊಂದು ನೋಡುವ ಅಂತ ಹೇಳಿ ಕಂಪೈಲ್. ಸೊ ಇಲ್ಲೇನೋ ಮಿಸ್ಟೇಕ್ ಆಯಿತು ಅಲ್ವಾ, ಎಲ್ಲ ಸೆಮಿಕಾಲನ್ 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 ಮಿಸ್ ಆಯಿತು. ಲೆಟ್ ವಿ ಸಿ ಲೈನ್ ನಂಬರ್ 37. ಇಲ್ಲಿ ಆಲ್ವೇಸ್ ಯೂಸ್ ಥ್ರೋಸ್ ಎಕ್ಸೆಪ್ಷನ್ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೇವ್ ಮಾಡಿ. ಓಕೆ, ಸ್ಟಿಲ್ ಇಟ್ ಈಸ್ ಹ್ಯಾವಿಂಗ್. ಇಲ್ಲಿ ಎ ಅಂತ ಕ್ರಿಯೇಟ್ ಮಾಡೋದಲ್ಲ, ಥ್ರೆಡ್. ಓಕೆ, ಥ್ರೆಡ್ ಕ್ಲಾಸ್ಗೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದು. ಥ್ರೆಡ್ ಎ ಇಸ್ ಈಕ್ವಲ್ ಟು ನ್ಯೂ ಥ್ರೆಡ್ ಆಫ್. ಜಸ್ಟ್ ಒಂದು ಚೆಕ್ ಮಾಡುವ, ಥ್ರೆಡ್ ಕ್ಲಾಸ್ಗೆ ಆಬ್ಜೆಕ್ಟ್ ಅಲ್ವಾ ನಾವು ಕ್ರಿಯೇಟ್ ಮಾಡಬೇಕಾಗಿರೋದು. ಎಸ್, ಚೆಕ್ ಮಾಡುವ. ನಾವು 37 ಸೆಮಿಕೋಲನ್ 37 semicolon. Now let us see ಇಲ್ಲಿ ಮಿಸ್ಟೇಕ್ ಏನು ಅನ್ನೋದನ್ನ ನೋಡಿ. ಇಲ್ಲಿ ಏನು ಅಂತ ಬರ್ತಾ ಉಂಟು, ಇಲ್ಲಿ ಎಕ್ಸ್ಪೆಕ್ಟೆಡ್ ಸೆಮಿಕೋಲನ್ ಅಂತ ಬರ್ತಾ ಉಂಟು, ರೈಟ್? ಸೊ ಇಲ್ಲಿ ನಾವು ಮಾಡಿರುವ ಮಿಸ್ಟೇಕ್ ಏನಂತ ಹೇಳಿದ್ರೆ, ಇದಾದ ನಂತರ ಓಪನ್ ಕರ್ಲಿ ಬ್ರೇಸ್ ಇಲ್ಲ. ಗಾಟ್ ಇಟ್?
ಈಗ ನೋಡ್ಕೊಳ್ಳಿ ರೈಟ್. ಸೊ ಎ ಕ್ಲಾಸ್ಗೆ ನೀವೇನು ಮಾಡಿದ್ರಾ, ಕ್ಲಾಸ್ ಎಗೆ ಎ ಅನ್ನುವ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರ, ಆಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸ್ಟಾರ್ಟ್ ಮಾಡಿದ ಕೂಡಲೇ ಏನಾಗುತ್ತೆ, ರನ್ ಮೆಥಡ್ ಎಕ್ಸಿಕ್ಯೂಟ್ ಆಗುತ್ತೆ. ಕ್ಲಾಸ್ ಬಿಗೆನು ನೀವೇನು ಮಾಡಿದ್ರ, ಬಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರ, ಬಿ ಸ್ಟಾರ್ಟ್ ಮಾಡಿದ ಕೂಡಲೇ ಏನಾಗುತ್ತೆ, ಕ್ಲಾಸ್ ಬಿ ಸ್ಟಾರ್ಟ್ ಆಗುತ್ತೆ. ಕ್ಲಾಸ್ ಸಿಗೆನು ನೀವೇನೋ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರ, ಸಿ ಎನ್ನುವ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರ, ಸಿ ಡಾಟ್ ಸ್ಟಾರ್ಟ್ ಅಂತ ಕೊಟ್ಟ ಕೂಡಲೇ ಸಿ ಕ್ಲಾಸ್ನಲ್ಲಿರುವ ಮೆಥಡ್ ಇದಾಗುತ್ತೆ. ಸೊ ಈ ರೀತಿಯಲ್ಲಿ ಮಾಡೋದನ್ನೇ ಇಲ್ಲಿ ಏನು ಮಾಡಿದ್ದಾರೆ, ಈ ರೀತಿಯಲ್ಲಿ ಮಾಡಿದ್ದಾರೆ. ಓಕೆ, now I am saving this and I am coming here and once again I am compiling. Let me check. Let me clear screen and I am running java c thread test.java. yes, ಈಗ ಯಾವುದೇ ಎರರ್ ಇಲ್ಲ, java thread test. ಸೊ ಇಲ್ಲಿ ನೋಡಿ, ಫಸ್ಟ್ ಟೈಮ್ ನಾವು ರನ್ ಮಾಡಿದಾಗ ಇಲ್ಲಿ ನಿಮಗೆ ಐ ವ್ಯಾಲ್ಯೂ ಎ ವ್ಯಾಲ್ಯೂ ಸ್ಟಾರ್ಟ್ ಆಯಿತು, ಫಸ್ಟ್ ಎ ಎಂಡ್ ಆದ ನಂತರ ಎ ಬಿ ಅಟ್ ಎ ಟೈಮ್ ಸ್ಟಾರ್ಟ್ ಆಯಿತು. ಸೊ ಇದೇ ಔಟ್ಪುಟ್ ಬರಲ್ಲ, ಯಾಕೆಂತ ಹೇಳಿದರೆ ಮೂರು ಥ್ರೆಡನ್ನು ನಾವು ಅಟ್ ಎ ಟೈಮ್ ಸ್ಟಾರ್ಟ್ ಮಾಡಿದ್ದೀವಿ. ವಿ ಡು ನಾಟ್ ನೋ ವಿಚ್ ಥ್ರೆಡ್ ವಿಲ್ ಸ್ಟಾರ್ಟ್ ಫಸ್ಟ್ ಆ್ಯಂಡ್ ವಿಚ್ ಥ್ರೆಡ್ ವಿಲ್ ಎಂಡ್ ಲಾಸ್ಟ್. ಸೊ ಮಲ್ಟಿಪಲ್ ಟೈಮ್ ನೀವು ಎಕ್ಸಿಕ್ಯೂಟ್ ಮಾಡುವಾಗ ಇಲ್ಲಿ ನೋಡಿ, ಇಲ್ಲಿ ಎ ಸ್ಟಾರ್ಟ್ ಆಯಿತು, ನೆಕ್ಸ್ಟ್ ಸಿ ಸ್ಟಾರ್ಟ್ ಆಯಿತು, ಇಲ್ಲಿ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಬಿ ಸ್ಟಾರ್ಟ್ ಆಯಿತು, ಎಸ್ ಸಿ ಬಿ, ಎ ಸಿ ಬಿ, ಎ ಸಿ ಬಿ, ಎ ಸಿ ಬಿ, ಎ ಸಿ ಬಿ. ಸೊ ಇದನ್ನು ನಾವು ಇನ್ನೂ ಜಾಸ್ತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದರೆ ಇಲ್ಲಿ ಟ್ರೈ ಕ್ಯಾಚ್ ಬ್ಲಾಕ್ ಯೂಸ್ ಮಾಡ್ಬೋದು. ಓಕೆ, ಸೊ ಲಾಸ್ಟ್ ಪ್ರೋಗ್ರಾಮಲ್ಲಿ ನಾವು ಟ್ರೈ ಕ್ಯಾಚ್ ಬ್ಲಾಕ್ ಯೂಸ್ ಮಾಡಿದ್ವಿ ಅಲ್ವಾ. ಇಲ್ಲಿ ಲಾಸ್ಟ್ ಪ್ರೋಗ್ರಾಮಲ್ಲಿ ನಾವು ಟ್ರೈ ಕ್ಯಾಚ್ ಬ್ಲಾಕ್ ಯೂಸ್ ಮಾಡಿದ್ವಿ ನಿಮ್ಮ ಮೈನ್ ಥ್ರೆಡಲ್ಲಿ. ಪ್ಲೀಸ್ ಅಬ್ಸರ್ವ್ ಹಿಯರ್, ಏನು ಮಾಡಿದ್ವಿ ಇಲ್ಲಿ ಟ್ರೈ ಕ್ಯಾಚ್ ಬ್ಲಾಕ್ನಲ್ಲಿ ಥ್ರೆಡ್ ಡಾಟ್ ಸ್ಲೀಪ್ ಮೆಥಡ್ನು ಯೂಸ್ ಮಾಡಿದ್ದೀವಿ ಅಲ್ವಾ. ಸೊ ಒಮ್ಮೆ ಡಿಸ್ಪ್ಲೇ ಮಾಡಿದ ನಂತರ ಹೋಲ್ಡ್ ಮಾಡುವಾಗ ಆ ಸೆಕೆಂಡ್ ವೆಯ್ಟ್ ಆಗುವಾಗ ನೆಕ್ಸ್ಟ್ ಥ್ರೆಡ್ ಸ್ಟಾರ್ಟ್ ಆಗಿರುತ್ತೆ. ಗೋಟ್ ಇಟ್? ಎಸ್. ಸೊ ಈ ಪ್ರೋಗ್ರಾಮ್ನ ಸ್ವಲ್ಪ ಲಿಟಿಲ್ ಮಾಡಿಫೈ ಮಾಡ್ತಾ ಇದ್ದೇನೆ, ಅಂದರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗಾಗಿ, ನನಗೇನು ಇದರಲ್ಲಿ ಏನೂ ಇಲ್ಲ. ಗೋಟ್ ಇಟ್? ಎಸ್, ಡೈರೆಕ್ಟ್ ಸ್ಲೀಪ್ ಮೆಥಡ್ ಕೊಟ್ಟು ನೋಡುವ ಏನಾಗುತ್ತೆ ಅಂತ ಚೆಕ್ ಮಾಡುವ. ಥ್ರೆಡ್ ಡಾಟ್ ಸ್ಲೀಪ್ ಆಫ್ 1 second. ಎಸ್, ಲೆಟ್ ಮಿ ಸೇವ್ ಫಸ್ಟ್. ಇದು ಬೇಕಾಗಿಲ್ಲ, ನಿಮಗೆ ಆಲ್ರೆಡಿ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಬೇಕಾಗಿಲ್ಲ. ಸೊ ಇಟ್ ಈಸ್ ಶೋಯಿಂಗ್ ಕಂಪಲ್ಸರಿ ನಾವು ಟ್ರೈ ಕ್ಯಾಚ್ ಬ್ಲಾಕ್ನಲ್ಲಿ ಪ್ಲೇಸ್ ಮಾಡಬೇಕು. ಓಕೆ, ಇದನ್ನು ಟ್ರೈ, ಮತ್ತೆ ಇದಾದ ನಂತರ ಕ್ಯಾಚ್ ಬ್ಲಾಕ್, ಸಿಂಪಲ್. exception e. yes, I'm saving and coming here and compiling once again. Yes, try expected, try. Okay, illi right. Now save it, come here and compile. ಎಂಡ್ ನಲ್ಲಿ ಎಲ್ಲೋ ಮಿಸ್ಟೇಕ್ ಆಯ್ತು, ಇಲ್ಲಿ ಸ್ಟಾರ್ಟ್ ಆಯ್ತು ಟ್ರೈ, ಇದು ಫಾರ್ ಲೂಪ್ ಎಂಡ್ ಆಗ್ತಾ ಉಂಟು, ಇಲ್ಲಿಗೆ ಟ್ರೈ ಎಂಡ್ ಆಗ್ತಾ ಉಂಟು, ಕ್ಯಾಚ್ ಇಲ್ಲಿ ಸ್ಟಾರ್ಟ್ ಆಗ್ತಾ ಉಂಟು, ಇಲ್ಲಿ ಎಂಡ್ ಆಗ್ತಾ ಉಂಟು, ಇದು ಕ್ಲಾಸಿಗೆ ಎಂಡ್ ಆಗ್ತಾ ಉಂಟು. ಕರೆಕ್ಟ್. What is this mistake? Line number 56 expected ಅಂತ ಬರ್ತಾ ಉಂಟು. ಲೆಟ್ ಮಿ ಚೆಕ್. ಎಲ್ಲಾಗ್ಲೂ ನಾವು ಮಿಸ್ ಮಾಡಿದ್ರೆ ಇದೆಲ್ಲ ಮಿಸ್ ಆಗಿರುತ್ತೆ. ಸೊ ಅಂದರೆ ಇಲ್ಲೇ ನಾವು ನೋಡ್ತಾ ಬರಬೇಕು. ಕ್ಲಾಸ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ರನ್ ಇಲ್ಲಿ ಸ್ಟಾರ್ಟ್ ಆಯಿತು, ಟ್ರೈ ಇಲ್ಲಿ ಸ್ಟಾರ್ಟ್ ಆಯಿತು. ಸೊ ಇದಕ್ಕೆ ನಾವು ಇಲ್ಲಿ ಏನು ಮಾಡಬೇಕಂತ ಹೇಳಿದರೆ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ತಗೊಳ್ಬೇಕು. ಏನೇ ಒಂದು ಮಾಡುವಾಗ ಕ್ಯಾಸ್ಕೇಡಿಂಗ್ ಸ್ಟೈಲ್. ಇಲ್ಲಿಗೆ ಫರ್ ಎಂಡ್ ಆಯಿತು, ಫರ್ ಲೂಪ್ ಇಂದವರೆಗೆ ಬರುವಾಗ ಇದಾಯಿತು, ಇಲ್ಲಿಗೆ ಟ್ರೈ ಬ್ಲಾಕ್ ಎಂಡ್ ಆಯಿತು, ಇಲ್ಲಿಗೆ ಕ್ಯಾಚ್ ಬ್ಲಾಕ್ ಸ್ಟಾರ್ಟ್ ಮಾಡಿದ್ವಿ, ಎಂಡ್ ಮಾಡಿದ್ವಿ, ಇಲ್ಲಿಗೆ ನಿಮ್ಮ ರನ್ ಮೆಥಡ್ ಎಂಡ್ ಆಯಿತು, ಕ್ಲಾಸ್ ಎಂಡ್ ಆಗಲಿಲ್ಲ. ಎಸ್,
ಇಲ್ಲಿ ಬೇಕಾಗಿಲ್ಲ ಒಂದು, ಸೇವ್ ಇಟ್, ಕಂಪೈಲ್, ನಾವು ಕರೆಕ್ಟೆಡ್, ರನ್ ಇಟ್. ರನ್ ಮಾಡುವಾಗ ನೋಡಿ 1 ಸೆಕೆಂಡ್ ವೇಟ್ ಆಗುವಾಗ ಬೇರೆ ಥ್ರೆಡ್ ಸ್ಟಾರ್ಟ್ ಆಗ್ತಾ ಉಂಟು. ಗಾಟ್ ಇಟ್? ಸೊ ಪ್ಲೀಸ್ ಅಬ್ಸರ್ವ್ ದಿಸ್ ಪ್ರೋಗ್ರಾಮ್. ನಾವು ಇಲ್ಲಿ ಥ್ರೆಡ್ ಡಾಟ್ ಸ್ಲೀಪ್ 1 ಸೆಕೆಂಡ್ ಕೊಟ್ಟಿದ್ದಕ್ಕೆ ಸ್ಟಾರ್ಟ್ ಮಾಡುವಾಗ 3 ಥ್ರೆಡ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ, ಹೌದಾ? ಯಾವಾಗ ಈ ಥ್ರೆಡ್ ಎ 1 ಸೆಕೆಂಡ್ ವೇಟ್ ಆಗ್ತಾ ಉಂಟು, ಥ್ರೆಡ್ ಬಿ ಸಿ ಇಮಿಡಿಯೇಟ್ಲಿ ಎಕ್ಸಿಕ್ಯೂಟ್ ಆಗ್ತಾ ಉಂಟು. ಯಾಕೆ? ಇಲ್ಲಿ ಥ್ರೆಡ್ ಬಿ ಸಿ ನಲ್ಲಿ ನಾವು ಕೊಡಲಿಲ್ಲ, ಸ್ಲೀಪ್ ಮೆಥಡ್ ಕೊಡಲಿಲ್ಲ, 1 ಸೆಕೆಂಡ್ ವೇಟ್ ಮಾಡಿಸ್ತಾ ಇಲ್ಲ. ಹಾಗಾಗಿ ಏನಾಗ್ತಾ ಉಂಟು, ಇಲ್ಲಿ ನಿಮ್ಮ ಥ್ರೆಡ್ ಎ ಲಾಸ್ಟ್ನಲ್ಲಿ ಎಂಡ್ ಆಗ್ತಾ ಉಂಟು ಇಲ್ಲಿ. ಓಕೆ, 3 ಥ್ರೆಡನ್ನು ಅಟ್ ಎ ಟೈಮ್ ಸ್ಟಾರ್ಟ್ ಮಾಡುವಾಗ ಯಾವ ಥ್ರೆಡ್ ಸ್ಟಾರ್ಟ್ ಆಗ್ತಾ ಉಂಟು ಅನ್ನೋದು ಗೊತ್ತಿಲ್ಲ. ಒಂದು ಥ್ರೆಡ್ ಇನ್ನೊಂದು ಥ್ರೆಡ್ನ ಕೋಆಪರೇಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಆಯಿತು ಇಲ್ಲಿ. ಗಾಟ್ ಇಟ್? ಓಕೆ, ಬಟ್ ಇಲ್ಲಿ ಸ್ಲೀಪ್ ಮೆಥಡ್ ಯೂಸ್ ಮಾಡಿದ್ದಕ್ಕೆ ಥ್ರೆಡ್ ಎ ಲಾಸ್ಟ್ನಲ್ಲಿ ಎಂಡ್ ಆಗ್ತಾ ಉಂಟು. 1 ಸೆಕೆಂಡ್ ವೇಟ್ ಆಗುವ ಅಷ್ಟರೊಳಗೆ ಬಿ ಸಿ ಸ್ಟಾರ್ಟ್ ಆಗಿ ಅದನ್ನು ಫಿನಿಶ್ ಆಗ್ತಾ ಉಂಟು. ಮತ್ತೆ ರನ್ ಮಾಡುವಾಗ ಇದೇ ಔಟ್ಪುಟ್ ಬರುವುದಿಲ್ಲ ನೋಡಿ. ಈಗ ಸಿ ಫಸ್ಟ್ ಬಿ ಎಂಡ್ ಆಯಿತು, ಆಮೇಲೆ ಸಿ ಎಂಡ್ ಆಯಿತು, ಬಟ್ ಎಮ್ ಲಾಸ್ಟಿಗೆ ಎಕ್ಸಿಕ್ಯೂಟ್ ಆಗ್ತಾ ಉಂಟು. ಯಾಕೆ? 1 ಸೆಕೆಂಡ್ ವೇಟಿಂಗ್ನಲ್ಲಿ ಉಳಿದ ಥ್ರೆಡ್ ಸ್ಟಾರ್ಟ್ ಆಗ್ತಾ ಉಂಟು. ಗಾಟ್ ಇಟ್? ಫಾರ್ ಎಕ್ಸಾಂಪಲ್ ಇದೇ ಟ್ರೈ ಕ್ಯಾಚ್ ಬ್ಲಾಕ್ ನಾವು ಬಿ ಸಿ ನಲ್ಲಿನೂ ಮಾಡಿ ನಾವು 1 ಸೆಕೆಂಡ್ ವೇಟ್ ಮಾಡಿಸಿದ್ರೆ ಏನಾಗುತ್ತೆ ಇಲ್ಲಿನೂ ಚೆಕ್ ಮಾಡುವ. ಓಕೆ, 1 ಸೆಕೆಂಡ್ ವೇಟ್ ಮಾಡಿಸಿ ಏನಾಗುತ್ತೆ ಅನ್ನೋದನ್ನು ನೋಡುವ ಇಲ್ಲಿನೂ. ಎಸ್, ಇಲ್ಲಿ ಸ್ಟಾರ್ಟ್ ಆಯ್ತಲ್ವಾ? ಇಲ್ಲಿ ಟ್ರೈ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿಗೆ ನಿಮ್ಮ ಟ್ರೈ ಬ್ಲಾಕ್ ಎಂಡ್ ಆಗ್ತಾ ಉಂಟು, ರನ್ ಮೆಥಡ್ ಎಂಡ್ ಆಗ್ತಾ ಉಂಟು. ಇನ್ನೊಂದು ಇಲ್ಲಿ ಎಂಡ್ ಮಾಡಿಬಿಡುವ. ಇಲ್ಲಿಗೆ ನಿಮ್ಮ ಫರ್ ಎಂಡ್ ಆಯಿತು, ಟ್ರೈ ಎಂಡ್ ಆಯಿತು. ಇಲ್ಲಿಗೆ ಕ್ಯಾಚ್ ಬ್ಲಾಕ್. ಸಿಂಪಲ್, ಏನು ಕೊಡಬೇಕಾಗಿಲ್ಲ. ಎಕ್ಸೆಪ್ಷನ್ ಇ ಅಂತ ಕೊಟ್ಟು ಜಸ್ಟ್ ಓಪನ್ ಅಂಡ್ ಕ್ಲೋಸಿಂಗ್ ಕರ್ಲಿ ಬ್ರೇಸ್. ಓಕೆ, ಚೆಕ್ ಮಾಡ್ಕೊಳ್ಳಿ. ರನ್ ಮೆಥಡ್ ಟ್ರೈ ಇಲ್ಲಿ ಸ್ಟಾರ್ಟ್ ಆಯಿತು, ಫರ್ ಲೂಪ್ ಇಲ್ಲಿಗೆ ಎಂಡ್ ಆಯಿತು, ಇಲ್ಲಿಗೆ ನಿಮ್ಮ ಟ್ರೈ ಬ್ಲಾಕ್ ಎಂಡ್ ಆಯಿತು, ಕ್ಯಾಚ್ ಬ್ಲಾಕ್ ಸ್ಟಾರ್ಟ್ ಆ್ಯಂಡ್ ಎಂಡ್ ಆಯಿತು. ಇಲ್ಲಿ ಒಂದು ಜಾಸ್ತಿ ಆಯಿತಾ? ರನ್ ಮೆಥಡ್ ಎಂಡ್ ಆಯಿತು, ಇಲ್ಲಿಗೆ ಕ್ಲಾಸ್ ಎಂಡ್ ಆಯಿತು. ಈಗ ಕ್ಲಾಸ್ ಬಿಗೆ ಮಾತ್ರನೇ ಕೊಟ್ಟಿದ್ದೀನಿ, ಮತ್ತೆ ನಾನು ಕಂಪೈಲ್ ಮಾಡ್ತಾ ಇದ್ದೀನಿ. ಫಸ್ಟ್ ಕಂಪೈಲ್ ಮಾಡಬೇಕು. ಈಗ ನೋಡಿ, ಕ್ಲಾಸ್ ಎ ಕ್ಲಾಸ್ ಬಿ 1 ಸೆಕೆಂಡ್ ವೇಟ್ ಆಗುತ್ತೆ. ಕ್ಲಾಸ್ ಸಿಗೆ ನಾವು ಯಾವುದೋ ವೇಟಿಂಗ್ ಕೊಡಲಿಲ್ಲ. ವೇಟಿಂಗ್ ಟೈಮ್ ಕೊಡಾದ ಕಾರಣಕ್ಕಾಗಿ ಏನಾಗ್ತಾ ಉಂಟು ಅನ್ನೋದನ್ನು ನಾವು ನೋಡಬೇಕು. ಈಗ ಕ್ಲಾಸ್ ಬಿ ಸ್ಟಾರ್ಟ್ ಆಯಿತು. ಓಕೆ, ಈಗ ರನ್ ಮಾಡುವಾಗ ಒಂದು ಸಲ ರನ್ ಮಾಡುವಾಗ ಹಾಗೆ ಆಯಿತು, ರ್ಯಾಂಡಮ್ ಗೊತ್ತಿಲ್ಲ. ಇಲ್ಲಿ ಮತ್ತೆ ಅದೇ ಬರ್ತಾ ಉಂಟಾ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ಒಂದೇ ಔಟ್ಪುಟ್ ಬರುವುದಿಲ್ಲ, ಅದನ್ನು ನೀವು ನೆನಪಿಟ್ಕೊಳ್ಳಿ. ಎಸ್, ಮತ್ತೊಮ್ಮೆ ರನ್ ಮಾಡುವ. ಸೊ ಕ್ಲಾಸ್ ಬಿನೂ ನಾವು 1 ಸೆಕೆಂಡ್ ವೇಟ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ 2 ಸೆಕೆಂಡ್ ವೇಟ್ ಮಾಡಿಸುವ, ಆವಾಗ ಏನಾಗುತ್ತೆ ಅನ್ನೋದನ್ನು ನಾವು ನೋಡುವ. ಓಕೆ, ಸಾರಿ, ಕ್ಲಾಸ್ ಸಿನೂ ನಾವು ವೇಟ್ ಮಾಡಿಸ್ತಾ ಇದ್ದೀವಿ, ಕ್ಲಾಸ್ ಬಿನೂ ವೇಟ್ ಮಾಡಲಿಲ್ಲ. ಇಲ್ಲಿ ಟ್ರೈ ಕ್ಯಾಚ್ ಬ್ಲಾಕ್ ಕ್ಲಾಸ್ ಸಿಗೆ ಕೊಟ್ಟಿದ್ದೀವಿ, ಹಾಗಾಗಿ ಇದು ಕರೆಕ್ಟಾಗಿ ಎಕ್ಸಿಕ್ಯೂಷನ್ ಆಗ್ತಾ ಉಂಟು. ಗಾಟ್ ಇಟ್? ಹಾಗಿದ್ರೆ ಇಲ್ಲಿ ಬೇಕಾಗಿಲ್ಲ, 1 ಸೆಕೆಂಡ್ ಕೊಡ್ತೀವಿ. ಸೊ ಇದು ಕರೆಕ್ಟ್ ಆಗ್ತಾ ಉಂಟು. ನಾವು ಕ್ಲಾಸ್ ಸಿಗೆ ಅಪ್ಲೈ ಮಾಡಿದ್ವಿ, ಕ್ಲಾಸ್ ಬಿಗೆ ಬಿಟ್ಟಿದ್ವಿ, ಹಾಗಾಗಿ ಕ್ಲಾಸ್ ಬಿ ಎಕ್ಸಿಕ್ಯೂಟ್ ಆಗ್ತಾ ಉಂಟು. ರೈಟ್? ಫಾರ್ ಎಕ್ಸಾಂಪಲ್ ಓನ್ಲಿ 0.1 ಮಿಲಿ ಸೆಕೆಂಡ್ ಕೊಟ್ಟಿದ್ವಿ ಅಂತ ಅನ್ಕೊಳ್ಳಿ. ಈಗ ಚೇಂಜಸ್ ನೋಡಿ ಏನಾಗುತ್ತೆ. ಕಂಪೈಲಿಂಗ್ ಆ್ಯಂಡ್ ಐ ಆಮ್ ರನ್ನಿಂಗ್. ನೋಡಿ, ಕ್ಲಾಸ್ ಎ ಮಾತ್ರವೇ 1 ಸೆಕೆಂಡ್ ತಗೊಳ್ತಾ ಉಂಟು, ಕ್ಲಾಸ್ ಸಿ 0.1 ಮಿಲಿ ಸೆಕೆಂಡ್. ಓಕೆ, ಸೊ ಈ ರೀತಿಯಲ್ಲಿ 3 ಡಿಫ್ರೆಂಟ್ ಥ್ರೆಡನ್ನು ಸ್ಟಾರ್ಟ್ ಮಾಡಿದ್ವಿ. ನಿಮ್ಗೆಲ್ಲರಿಗೆ ಅರ್ಥ ಆಗ್ತಾ ಉಂಟು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಓಕೆ, ಸೊ ಈ ಮೆಥಡಿಂದ ನಾವೇನು ಮಾಡಿದ್ವಿ, ಥ್ರೆಡ್ ಕ್ಲಾಸ್ ಕ್ರಿಯೇಷನ್ ಮಾಡಿದ್ವಿ. ಓಕೆ, ಈ ಪ್ರೋಗ್ರಾಮ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಸಿಂಪಲ್ ಪ್ರೋಗ್ರಾಮ್, ಕ್ಲಾಸ್ ಎ ಎಕ್ಸ್ಟೆಂಡ್ಸ್ ಥ್ರೆಡ್, ರನ್ ಮೆಥಡ್ ಇರುತ್ತೆ. ಈ ಫಾರ್ ಲೂಪ್ ಒಂದು ಬರೀದಿದ್ರಾ, ಇದನ್ನು ಬರೀದಿದ್ರಾ, ಈಸಿಯಾಗಿ ನೆನಪಿಟ್ಕೊಳ್ಬೋದು, ಈಸಿಯಾಗಿ ಮಾಡ್ಬೋದು. ಕಾನ್ಸೆಪ್ಟ್ ಈಸಿ, ಅರ್ಥ ಮಾಡ್ಕೊಳ್ಳಿ. ಓಕೆ,
ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಿದ್ರೆ ಎ is equal to new a dot start, b is equal to new b dot start, c is equal to new c dot start ಅದನ್ನು ಮಾಡೋದು. ಸೊ ಈ ರೀತಿಯಲ್ಲಿ ನಾವೇನ್ ಮಾಡಿದ್ದೀವಿ, ನಿಮ್ಮ ಥ್ರೆಡ್ ಕ್ಲಾಸ್ ನಲ್ಲಿ ಫಸ್ಟ್ ಮೆಥಡ್ ನಾವು ಸ್ಟಡಿ ಮಾಡಿದ್ದೀವಿ. ವಾಟ್ ಇಸ್ ದಟ್? ಕ್ರಿಯೇಟಿಂಗ್ ಥ್ರೆಡ್ ಕ್ಲಾಸ್. ಥ್ರೆಡ್ ಕ್ಲಾಸ್ ಮಾಡಬೇಕಾಗಿದ್ರೆ ಎಕ್ಸ್ಟೆಂಡ್ ಕೀವರ್ಡ್ ಯೂಸ್ ಮಾಡ್ತೀರಾ. ಓಕೆ, ಸೊ ಫಸ್ಟ್ ಮೆಥಡ್ ನಾವು ಇಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಇಂಪ್ಲಿಮೆಂಟಿಂಗ್ ದ ರನ್ನಬಲ್ ಇಂಟರ್ಫೇಸ್. ದಿಸ್ ಇಸ್ ದ ಸೆಕೆಂಡ್ ಮೆಥಡ್. ಓಕೆ, ಥ್ರೆಡ್ ನ ಹೇಗೆ ಕ್ರಿಯೇಟ್ ಮಾಡೋದು? ಸೆಕೆಂಡ್ ಮೆಥಡ್ ನಲ್ಲಿ ಏನ್ ಮಾಡ್ತಾ ಇದ್ವಿ? ರನ್ನಬಲ್ ಇಂಟರ್ಫೇಸ್ ನ ನಾವು ಯೂಸ್ ಮಾಡ್ತಾ ಇದ್ವಿ. ಎಸ್, ಲೆಟ್ ಅಸ್ ಸಿ ಇಂಪ್ಲಿಮೆಂಟಿಂಗ್ ದ ರನ್ನಬಲ್ ಇಂಟರ್ಫೇಸ್. ರನ್ನಬಲ್ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಸೆಕೆಂಡ್ ಮೆಥಡ್ ನ ಯೂಸ್ ಮಾಡಿ ಹೇಗೆ ಮಾಡೋದು? ವಿ ಕ್ಯಾನ್ ಕ್ರಿಯೇಟ್ ಥ್ರೆಡ್ ಬೈ ಇಂಪ್ಲಿಮೆಂಟಿಂಗ್ ರನ್ನಬಲ್ ಇಂಟರ್ಫೇಸ್. ಥ್ರೆಡ್ ನಾವು ರನ್ನಬಲ್ ಇಂಟರ್ಫೇಸ್ ನ ಯೂಸ್ ಮಾಡಿ ನಾವು ಕ್ರಿಯೇಟ್ ಮಾಡಬಹುದು. ದ ರನ್ನಬಲ್ ಇಂಟರ್ಫೇಸ್ ಡಿಕ್ಲೇರ್ಸ್ ದ ರನ್ ಮೆಥಡ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ಇಂಪ್ಲಿಮೆಂಟಿಂಗ್ ಥ್ರೆಡ್ ಇನ್ ಅವರ್ ಪ್ರೋಗ್ರಾಮ್. ಕಂಪಲ್ಸರಿ ನಿಮ್ಮ ರನ್ನಬಲ್ ಇಂಟರ್ಫೇಸ್ ಗೆ ರನ್ ಮೆಥಡ್ ಬೇಕೇ ಬೇಕು. ಆ ರನ್ ಮೆಥಡ್ ನಲ್ಲಿ ನಿಮ್ಮ ಏನೆಲ್ಲ ಇಂಪ್ಲಿಮೆಂಟ್ ಮಾಡ್ತೀರಾ, ಸೇಮ್ ಪ್ರೋಗ್ರಾಮ್ ಮಾಡ್ತೀವಿ ನಾವು. ಇಲ್ಲಿ ಸ್ಟೆಪ್ಸ್ ನೋಡ್ಬೇಕು. ರನ್ನಬಲ್ ಇಂಟರ್ಫೇಸ್ ಮಾಡಬೇಕಾಗಿದ್ರೆ ಏನೆಲ್ಲ ಸ್ಟೆಪ್ ಯೂಸ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಇರುತ್ತೆ. ಫಸ್ಟ್, ಡಿಕ್ಲೇರ್ ದ ಕ್ಲಾಸ್ ಆಸ್ ಇಂಪ್ಲಿಮೆಂಟಿಂಗ್ ರನ್ನಬಲ್ ಇಂಟರ್ಫೇಸ್. ನೀವು ಒಂದು ಕ್ಲಾಸ್ ನ ಡಿಕ್ಲೇರ್ ಮಾಡ್ತೀರಾ, ಎಕ್ಸ್ಟೆನ್ಸಿವ್ ಪ್ಲೇಸ್ ನಲ್ಲಿ ಇಂಪ್ಲಿಮೆಂಟ್ಸ್ ರನ್ನಬಲ್ ಅಂತ ಕೊಡ್ತೀರಾ. ಹೆಂಗ್ ಕೊಡ್ತೀರಾ? ಎಕ್ಸ್ಟೆನ್ಸಿವ್ ಪ್ಲೇಸ್ ನಲ್ಲಿ ಇಂಪ್ಲಿಮೆಂಟ್ಸ್ ರನ್ನಬಲ್ ಅಂತ ಕೊಡ್ತೀರಾ. ನೆಕ್ಸ್ಟ್ ರನ್ ಮೆಥಡ್ ನ ಇಂಪ್ಲಿಮೆಂಟ್ ಮಾಡ್ತೀರಾ. ನೆಕ್ಸ್ಟ್ ಥರ್ಡ್ ನಲ್ಲಿ ಏನ್ ಮಾಡ್ತೀರಾ? ಕ್ರಿಯೇಟ್ ಎ ಥ್ರೆಡ್ ಬೈ ಡಿಫೈನಿಂಗ್ an object instantiated from this runnable class. ಸೊ ಫಸ್ಟ್ ಥ್ರೆಡ್ ಕ್ಲಾಸ್ ಆಬ್ಜೆಕ್ಟ್ ನ ಡಿಕ್ಲೇರ್ ಮಾಡಬೇಕು. ಅದೇ ರೀತಿಯಲ್ಲಿ ನಿಮ್ಮ ರನ್ನಬಲ್ ಇಂಟರ್ಫೇಸ್ ಕ್ಲಾಸ್ ಆಬ್ಜೆಕ್ಟ್ ನ ಡಿಕ್ಲೇರ್ ಮಾಡಬೇಕು. ಓಕೆ, ಥ್ರೆಡ್ ಕ್ಲಾಸ್ ಆಬ್ಜೆಕ್ಟ್ ನ ಡಿಕ್ಲೇರ್ ಮಾಡಬೇಕು, ರನ್ನಬಲ್ ಈ ಕ್ಲಾಸ್ ನ ಆಬ್ಜೆಕ್ಟ್ ನ ಡಿಕ್ಲೇರ್ ಮಾಡಬೇಕು. ಈ ಕ್ಲಾಸ್ ನ ಆಬ್ಜೆಕ್ಟ್ ನ ನಾವು ಥ್ರೆಡ್ ಕ್ಲಾಸ್ ಆಬ್ಜೆಕ್ಟ್ ನಲ್ಲಿ ಪಾಸ್ ಮಾಡಬೇಕು. ಓಕೆ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ರಿಯೇಟ್ ಅ ಥ್ರೆಡ್ ಬೈ ಡಿಫೈನಿಂಗ್ an object that is instantiated from this runnable class. ಈ ಕ್ಲಾಸ್ಗೆನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು, ಥ್ರೆಡ್ ಕ್ಲಾಸ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಥ್ರೆಡ್ ಕ್ಲಾಸ್ ಆಬ್ಜೆಕ್ಟ್ ನಲ್ಲಿ ಈ ಕ್ಲಾಸ್ ಆಬ್ಜೆಕ್ಟ್ ನ ಪಾಸ್ ಮಾಡಬೇಕು. ಓಕೆ, ಪಾಸ್ ಮಾಡಿ ಥ್ರೆಡ್ ಕ್ಲಾಸ್ ಆಬ್ಜೆಕ್ಟ್ ನ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಇದನ್ನು ನಾವು ಹೇಗೆ ಅನ್ನೋದನ್ನ ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಈ ಸಿಂಪಲ್ ಎಕ್ಸಾಂಪಲ್ ನೋಡಿ. ಕ್ಲಾಸ್ ಎಕ್ಸ್ ಇಂಪ್ಲಿಮೆಂಟ್ಸ್ ರನ್ನಬಲ್ ಅಂದ್ರೆ ಆಟೋಮೆಟಿಕಲಿ ದಿಸ್ ಇಸ್ ಅ ಸೆಕೆಂಡ್ ಮೆಥಡ್. ಯಾಕೆ? ಇಲ್ಲಿ ಇಂಪ್ಲಿಮೆಂಟ್ಸ್ ಅನ್ನುವ ಕೀವರ್ಡ್ ಬಂತು. ಇಂಪ್ಲಿಮೆಂಟ್ಸ್ ಅಂತ ಬಂದ್ರೆ ಏನು? ವಿ ಆರ್ ಕನ್ವರ್ಟಿಂಗ್ ದ ಕ್ಲಾಸ್ ಇಂಟು ಎ ಥ್ರೆಡ್. ವಿ ಆರ್ ಕನ್ವರ್ಟಿಂಗ್ ಎ ಕ್ಲಾಸ್ ಇಂಟು ಎ ಥ್ರೆಡ್. ಓಕೆ, ಇಂಪ್ಲಿಮೆಂಟ್ಸ್ ರನ್ನಬಲ್ ಈ ಸ್ಟೇಟ್ಮೆಂಟ್ ಇರುವಾಗ ಇಂಪ್ಲಿಮೆಂಟ್ಸ್ ರನ್ನಬಲ್ ಇದ್ರೆ ಕ್ಲಾಸ್ ಎಕ್ಸ್ ನ ನಾವು ಯಾವುದಕ್ಕೆ ಕನ್ವರ್ಟ್ ಮಾಡ್ತಾ ಇದೀವಿ? ಥ್ರೆಡ್ ಕ್ಲಾಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಇಲ್ಲಿ ಪಬ್ಲಿಕ್ ವಾಯ್ಡ್ ರನ್ ಮೆಥಡ್ ಮಾಡಿದ್ವಿ. ಇಲ್ಲಿ ಸೇಮ್ ಫಾರ್ ಇಂಟ್ i is equal to 1, i less than or equal to 10 ಇದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ವಿ. 10 ಟೈಮ್ಸ್ ಎಕ್ಸಿಕ್ಯೂಟ್ ಆಗ್ಬೇಕಂತ ಹೇಳಿದೀವಿ. ಇದೆಲ್ಲ ಆದ ನಂತರ ಇಲ್ಲಿಗೆ ಕ್ಲಾಸ್ ಎಕ್ಸ್ ಎಂಡ್ ಆಯ್ತು. ಈಗ ಮೂರನೇ ಸ್ಟೆಪ್ ನೋಡ್ತಾ ಇದೀವಿ. ಈ ಮೂರನೇ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಸೆಕೆಂಡ್ ಮೆಥಡ್ ನಲ್ಲಿ. ನೋಡ್ಕೊಳ್ಳಿ, ಕ್ಲಾಸ್ ರನ್ನಬಲ್ ಟೆಸ್ಟ್ ಅಂತ ಮಾಡಿದೀವಿ. ಕ್ಲಾಸ್ ರನ್ನಬಲ್ ಟೆಸ್ಟ್. ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್? ರನ್ನಬಲ್ ಟೆಸ್ಟ್. ಇದರಲ್ಲಿ ಮೇನ್ ಮೆಥಡ್ ಉಂಟು. ಓಕೆ, ಈ ಎಕ್ಸ್ ಕ್ಲಾಸ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ? ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ವಾಟ್ ಇಸ್ ದ ನೇಮ್ ಆಫ್ ದ ಆಬ್ಜೆಕ್ಟ್? ರನ್ನಬಲ್. ಎಕ್ಸ್ ಕ್ಲಾಸ್ಗೆ ಆಬ್ಜೆಕ್ಟ್ ಏನು? ರನ್ನಬಲ್. ಸೊ ಇಲ್ಲಿ ನೋಡಿ ಥರ್ಡ್ ಪಾಯಿಂಟ್, ಕ್ರಿಯೇಟ್ ಎ ಥ್ರೆಡ್ ಅಂತ ಹೇಳಿದ್ದಾರೆ ಬೈ ಡಿಫೈನಿಂಗ್ ಆಬ್ಜೆಕ್ಟ್. ಸೊ ಥ್ರೆಡ್ ಕ್ಲಾಸ್ಗೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದೀವಿ. ಥ್ರೆಡ್ ಇಸ್ ದ ಕ್ಲಾಸ್. ಓಕೆ, ಥ್ರೆಡ್ ಎಕ್ಸ್ ಇಸ್ ದ ಆಬ್ಜೆಕ್ಟ್ ಆಫ್ ಥ್ರೆಡ್ ಕ್ಲಾಸ್. ಥ್ರೆಡ್ ಎಕ್ಸ್ ಇಸ್ ದ ಆಬ್ಜೆಕ್ಟ್ ಆಫ್ ಥ್ರೆಡ್ ಕ್ಲಾಸ್. ಓಕೆ, ಇಸ್ ಈಕ್ವಲ್ ಟು ನ್ಯೂ ಥ್ರೆಡ್. ಕ್ರಿಯೇಟ್ ಮಾಡುವಾಗ ಈ ರನ್ನಬಲ್ ಎಕ್ಸ್ ಕ್ಲಾಸ್ ನ ಆಬ್ಜೆಕ್ಟ್ ನ ಪಾಸ್ ಮಾಡ್ತಾ ಇದ್ದೀನಿ. ಓಕೆ, ಥ್ರೆಡ್ ಕ್ಲಾಸ್ ಆಬ್ಜೆಕ್ಟ್ ಥ್ರೆಡ್ ಎಕ್ಸ್ ಅಂತ ಡಿಕ್ಲೇರ್ ಮಾಡಿದೀವಿ. ಕ್ರಿಯೇಟ್ ಮಾಡುವಾಗನೇ ಈ ಆಬ್ಜೆಕ್ಟ್ ನ ಪಾಸ್ ಮಾಡ್ತಾ ಇದ್ವಿ. ಎಕ್ಸ್ ಕ್ಲಾಸ್ ಆಬ್ಜೆಕ್ಟ್ ನ ಪಾಸ್ ಮಾಡ್ತಾ ಇದ್ವಿ. ಆ ಪಾಸ್ ಮಾಡಿದ ನಂತರ ಥ್ರೆಡ್ ಕ್ಲಾಸ್ ಆಬ್ಜೆಕ್ಟ್ ಇಂದ ಈ ಸ್ಟಾರ್ಟ್ ಮೆಥಡ್ ನ ಕಾಲ್ ಮಾಡ್ತಾ ಇದೀನಿ. ಈ ರನ್ ಮೆಥಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದನ್ನೇ ನಾವು ಏನಂತ ಹೇಳ್ತಾ ಇದೀವಿ? ಕನ್ವರ್ಟಿಂಗ್ ಕ್ಲಾಸ್ ಇಂಟು ಎ ಥ್ರೆಡ್. ಕನ್ವರ್ಟಿಂಗ್ ಕ್ಲಾಸ್ ಇಂಟು ಎ ಥ್ರೆಡ್ ಅಂತ ಹೇಳ್ತಾ ಇದ್ವಿ. ಗೋಟ್ ಇಟ್? ಎಸ್, ಇಂಪ್ಲಿಮೆಂಟ್ಸ್ ರನ್ನಬಲ್ ಬಂದ್ರೆ ಈ ಕ್ಲಾಸ್ಗೆ ಫಸ್ಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು, ಥ್ರೆಡ್ ಕ್ಲಾಸ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡುವಾಗನೇ ಈ ಆಬ್ಜೆಕ್ಟ್ ಪಾಸ್ ಮಾಡಬೇಕು. ಕ್ರಿಯೇಟ್ ಮಾಡಿದ ನಂತರವೂ ಪಾಸ್ ಮಾಡಬಹುದು. ಓಕೆ, ಕ್ರಿಯೇಟ್ ಮಾಡುವಾಗನೇ ಪಾಸ್ ಮಾಡಿದ್ರೆ ಒಳ್ಳೆಯದು, ರೈಟ್? ಮತ್ತೆ ಈ ಥ್ರೆಡ್ ಕ್ಲಾಸ್ ಆಬ್ಜೆಕ್ಟ್ ಇಂದ ನಾವೇನ್ ಮಾಡ್ತಾ ಇದ್ವಿ? ಸ್ಟಾರ್ಟ್ ಮೆಥಡ್ ಕಾಲ್ ಮಾಡ್ತಾ ಇದ್ವಿ. ಈ ರನ್ ಮೆಥಡ್ ಎಕ್ಸಿಕ್ಯೂಟ್ ಆಗುತ್ತೆ, ರೈಟ್? ಫಾರ್ ಎಕ್ಸಾಂಪಲ್ ಇದನ್ನೇ ಕಾಪಿ ಮಾಡ್ತಾ ಇದ್ದೀನಿ ಪ್ರೋಗ್ರಾಮ್. ನೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. Yes, I'm copying and I'm taking the new file and pasted, and ನಮಗೆ ಎಲ್ಲೆಲ್ಲಿ ಉಂಟು ಮಿಸ್ಟೇಕ್ ಗೊತ್ತುಂಟು ಅದನ್ನ ರಿಪ್ಲೇಸ್ ಮಾಡ್ತಾ ಇದೀವಿ.
ಎಸ್ ಸರಿ ಆಯ್ತಾ. ಓಕೆ, ಈಗ ಎಷ್ಟು ಓಪನ್ ಇಲ್ಲಿ ಕ್ಲೋಸ್ ಮಾಡಬೇಕು, 2 ಕ್ಲೋಸ್ ಮಾಡ್ತಾ ಇದ್ದೀನಿ. ಎಸ್, ಇಲ್ಲಿ ನಿಮಗೆ ಗೊತ್ತುಂಟು ಕ್ಲಾಸ್ ಎಕ್ಸ್ ಕ್ಲಾಸ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರ. ಅದೇ ರೀತಿಯಲ್ಲಿ ಥ್ರೆಡ್ ಕ್ಲಾಸ್. ಸೊ ಡಿಫಾಲ್ಟ್ ಆಗಿ ಇಂಪ್ಲಿಮೆಂಟ್ಸ್ ರನ್ನಬಲ್ ತಗೊಂಡ್ರೆ ಥ್ರೆಡ್ ಕ್ಲಾಸ್ ಕಂಪಲ್ಸರಿ ಬೇಕೇ ಬೇಕು. ಥ್ರೆಡ್ ಕ್ಲಾಸ್ನ ಆಬ್ಜೆಕ್ಟ್ ಏನೇ ಕೊಡ್ಬೋದು, ಇಲ್ಲಿ ನ್ಯೂ ಥ್ರೆಡ್ ಕ್ರಿಯೇಟ್ ಮಾಡುವಾಗನೇ ಈ ಆಬ್ಜೆಕ್ಟ್ನ ಇಲ್ಲಿ ಪಾಸ್ ಮಾಡಬೇಕು. ಓಕೆ, ಎಸ್. ಸೊ ಇದನ್ನ ರನ್ನಬಲ್ ಟೆಸ್ಟ್ ಅಂತ ಸೇವ್ ಮಾಡಬೇಕು. ಕಂಟ್ರೋಲ್ ಸಿ, ಐ ಆಮ್ ಸೇವಿಂಗ್. ಸೇವ್ ಮಾಡುವಾಗ ಕನ್ಫರ್ಮ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಡೈರೆಕ್ಟರಿನಲ್ಲಿ ಸೇವ್ ಮಾಡ್ತಾ ಇದ್ದೀರ ಅಂತ ಹೇಳಿ ಕೊಡಿರಿ. ನಾವು ಓಪನ್ ಯುವರ್ ಕಮಾಂಡ್ ಪ್ರಾಂಪ್ಟ್, ಕಂಪೈಲ್ ಜಾವಾc ರನ್ನಬಲ್ ಟೆಸ್ಟ್ RUNNABLE test.java. ಕಂಪೈಲ್ ಆಯಿತು. ಐ ಆಮ್ ರನ್ನಿಂಗ್ ಜಾವಾ ರನ್ನಬಲ್ ಟೆಸ್ಟ್. ಸೊ ಈ ರೀತಿಯಲ್ಲಿ ಏನಾಯಿತು, ನಿಮ್ಮ ಥ್ರೆಡ್ ಕ್ಲಾಸ್ನ ಕನ್ವರ್ಟ್ ಮಾಡಿದ್ರ, ಇಂಪ್ಲಿಮೆಂಟ್ ಮಾಡಿದ್ರ. ಸೊ ದೀಸ್ ಆರ್ ದ 2 ಇಂಪಾರ್ಟೆಂಟ್ ಮೆಥಡ್ಸ್ for creating a thread and converting a class into a thread. Okay, so hope you understand this concept. We will meet in the next